ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಏನಪ್ಪ ವಿಶೇಷ ಅಂತ ಕೇಳ್ತಾ ಇದ್ದೀರಾ? ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಎ ಇಂದ ಶುರು ಆಗುವಂತ ಆನಂದ್ ಅವರು ಬರ್ತಾ ಇದ್ದಾರೆ. ಅದ್ಭುತವಾಗಿರುವಂತ ಅಡುಗೆಗಳನ್ನ ಮಾಡಿ ತೋರಿಸ್ತಾರೆ. ಏನ್ ಸಾರ್ ಫುಲ್ ಚಿಕನ್ ಮಟನ್ ಬೇಡ ಸಾರ್, ಓನ್ಲಿ ಫಿಶ್ ಐಟಮ್ ಸಾರ್ ಅಂತ ಹೇಳಿದ್ರು. ಓಕೆ, ನೋ ಪ್ರಾಬ್ಲಮ್, ಫಿಶ್ ತಾನೇ ತಗೊಂಬನ್ನಿ ಅಂತ ಹೇಳಿದೀನಿ. ಶುರು ಮಾಡ್ತಾ ಇದೀವಿ ನಮ್ಮ ಇವತ್ತಿನ ಕಾರ್ಯಕ್ರಮ. ಆನಂದ್ ಅವರೇ ಬನ್ನಿ ಸಾರ್. ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ನಮಸ್ಕಾರ ಆನಂದ್. ನಮಸ್ಕಾರ ಸರ್. ಇದೇನ್ರಿ ಇದು? ಫಿಶ್ ಸರ್. ಏನ್ ಫಿಶ್ ಹಿಡ್ಕೊಂಡ್ಬಿಟ್ಟಿದ್ದೀರಾ? ಇಷ್ಟು ದೊಡ್ಡ ಮೀನು ಎಲ್ರಿ ಸಿಗ್ತದೆ ನಿಮ್ಗೆ? ಸರ್ ಇಡೀ ಬೆಂಗಳೂರಲ್ಲಿ ಎಲ್ಲಿ ಬೇಕಾದ್ರೂ ಸಿಗುತ್ತೆ ನಿಮಗೆ. ಅಲ್ಲಪ್ಪ, ಮೀನ್ ಸಿಗುತ್ತೆ ಅಂತ ಹಿಡ್ಕೊಂಬಂದ್ರಿ, ಕುರಿ ಸಿಗುತ್ತೆ ಕುರಿ ಹಿಡ್ಕೊಂಬರಕ್ಕಾಗುತ್ತೇನ್ರಿ? ಕುರಿ ಸರ್. ಹೋಗ್ರಿ ರೀ, ಇಷ್ಟು ದೊಡ್ಡ ಮೀನು. ಅಯ್ಯೋ, ಏನ್ ಮಾಡ್ತಿದ್ರಿ ಮೀನಲ್ಲಿ ನೀವು? ಇದನ್ನ ಕಟ್ ಮಾಡಿ ಆಮೇಲೆ ಇದರಲ್ಲಿ ಐಟಮ್ಸ್ ಏನ್ ಐಟಮ್ಸ್ ತೋರಿಸ್ತಾ ಇದೀರಾ? ಇದು ಫಿಶ್ ಟಿಕ್ಕಾ, ತಂದೂರಿ ಸ್ಟೈಲ್ ತಂದೂರಿ ಐಟಮ್ಸ್. ಅಯ್ಯೋ ಅಯ್ಯೋ ರೀ, ಫಸ್ಟ್ ಹೋಗ್ರಿ ತಗೊಂಡೋಗ್ರಿ ಒಳಗಡೆ. ಅಯ್ಯೋ ಕರ್ಮ, ಹೋಗ್ರಿ ಒಳಗಡೆ. ಅಯ್ಯೋಪ್ಪ, ಇವ್ರೇನಪ್ಪ ಇವರು? ಇನ್ನ ಕುರಿಗಿರಿ ಮಾಡಿದ್ರೆ ಕುರಿ ಎತ್ಕೊಂಡ್ಬಿಡ್ತಾರೆ ನನಗೆ ಗೊತ್ತಿಲ್ಲ. ಅಯ್ಯೋ, ಸವಾಸ ತುಂಬಾ ಕಷ್ಟ ಆಗ್ಬಿಟ್ಟಿದೆ. ನೋ ಪ್ರಾಬ್ಲಮ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾದಂತಹ ಮೀನಿನ ಅಡಿಗೆಗಳನ್ನ ಮಾಡಿ ತೋರಿಸೋಕ್ಕೋಸ್ಕರ ಬಂದಿದ್ದಾರೆ ಆನಂದ್ ಅವರು. ಆ ಮೀನಿನ ಅಡಿಗೆ ರೆಡಿ ಮಾಡ್ಕೊಂಬರಕ್ ಹೋಗಿದ್ದಾರೆ. ಮೀನನ್ನ ಕತ್ತರಿಸಿ ಅದನ್ನ ಶೇಪ್ ಮಾಡ್ಕೊಂಡು ಬಂದ್ಮೇಲೆ ಮತ್ತೆ ಶುರು ಮಾಡ್ತೀವಿ. ಏನ್ ತಂದ್ರಿ? ಫಿಶ್ ಬೋನ್ಲೆಸ್ ಮಾಡ್ಕೊಂಡ್ ತಂದಿದ್ದೀನಿ ಸರ್. ಓಕೆ, ಶುರು ಮಾಡೋಣ. ಏನ್ ಮಾಡ್ತಾ ಇದೀರಾ ನೀವು? ಇದು ಫಿಶ್ ತಂದೂರಿ ಟಿಕ್ಕಾ. ಫಿಶ್ ತಂದೂರಿ ಟಿಕ್ಕನ? ಹೌದು. ಇದರಲ್ಲಿ ಚಿಕನ್ ಅಲ್ಲಿ ತೋರಿಸಿದೀನಿ ನಿಮಗೆ. ಓಕೆ, ಇದು ಫಿಶ್ ಐಟಮ್. ಫಿಶ್ ಐಟಮ್ಸ್ ಮಸಾಲೆ ಸ್ವಲ್ಪ ಡಿಫ್ರೆಂಟ್ ಇದೆ. ತೋರಿಸಿ, ಏನೇನು ಮಸಾಲೆ ತಂದಿದ್ದೀರಿ ಹೇಳಿ. ಫಿಶ್ ತಂದೂರಿ ಟಿಕ್ಕಾ ಬೇಕಾಗುವ ಸಾಮಗ್ರಿಗಳು: ಅಂಜಲ್ ಮೀನು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಬ್ಯಾಡಗಿ ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ, ಮೊಟ್ಟೆ, ಮೊಸರು, ನಿಂಬೆ ರಸ, ಅಚ್ಚ ಖಾರದ ಪುಡಿ, ಜೀರಿಗೆ ಪುಡಿ, ಕಡಲೆ ಹಿಟ್ಟು, ಕಡಲೆಕಾಯಿ ಬೀಜ, ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು, ಮೊಗ್ಗು, ಅನಾನಸ್ ಹೂ, ಪಲಾವ್ ಎಲೆ, ಕಸೂರಿ ಮೇಥಿ, ಉಪ್ಪು, ಎಣ್ಣೆ. ಓಕೆ, ಏನ್ರಿ 4, 3, 6, 3, 9, 18, 20, 24 ಐಟಮ್ ತಂದಿದ್ದೀರಾ? ಓಕೆ, ನೋ ಪ್ರಾಬ್ಲಮ್. ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಫಸ್ಟ್ ನನಗೆ ಒಂದು ಇದು ಮ್ಯಾಗ್ನೆಟ್ ಮಾಡಿ ಇಡೋಣ ಸರ್. ಮ್ಯಾರಿನೇಟ್ ಮಾಡಕ್ಕೋಸ್ಕರ ಹಾಕೊಳ್ಳಿ. ಫಿಶ್ ಎಲ್ಲ ಹಾಕ್ತಾ ಇದೀನಿ ಇದು. ಓಕೆ ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಫಿಶ್ ಅನ್ನ ಫಸ್ಟ್ ನೆನೆಸ್ಕೋಬೇಕು. ಚೆನ್ನಾಗಿ ಖಾರ ಉಪ್ಪು ಹಾಕಿ ನೆನೆಸಿದಷ್ಟು ಸಿಕ್ಕಾಪಟ್ಟೆ ಸಖತ್ತಾಗಿ ರುಚಿಯಾಗಿರುತ್ತೆ ಅಂತ ನಮ್ಮ ಆನಂದ್ ಅವರ ವಾದ. ಹೇಳಿ ಆನಂದ್ ಅವ್ರು, ಏನೇನು ಹಾಕೊಳ್ತಾ ಇದ್ದೀರಾ? ಸಾಲ್ಟ್. ಓಕೆ, ಹಾಕೊಳ್ಳಿ ಸರ್. ಫಿಶ್ಗೆ ಎಷ್ಟು ಬೇಕಷ್ಟು. ಓ ಎಸ್. ಏಕೆಂದ್ರೆ ಫಿಶ್ಗೆ ಚಿಕನ್ಗೆಲ್ಲ ಫಸ್ಟ್ ಸಾಲ್ಟು, ಮೊಸರು ಇದೆಲ್ಲ ಹಾಕಿದ್ರೆ ಜಲ್ದಿ ಆಗುತ್ತೆ. ಓಕೆ ಓಕೆ ಓಕೆ. ಸ್ವಲ್ಪ ಮೊಸರು ಹಾಕ್ತಾ ಇದೀನಿ. ಸ್ವಲ್ಪ ಹಾಕಿದ್ರೆ ಸಾಕು. ಅದು ಏನ್ ಫಿಶು ಒಂದ್ ನಿಮಿಷಕ್ಕೆಲ್ಲ ಬೆಂದೋಗುತ್ತೆ. ಮೊಟ್ಟೆ ಸರ್ ಹಾಕಿ. ಓಕೆ, ಇಷ್ಟೇ 3 ಐಟಮ್ಸ್. ಫಿಶ್ ನೆನ್ಸಿಡ್ತೀರಾ? ಹೌದೌದು. ಸ್ವಲ್ಪ ನಿಂಬೆಹಣ್ಣು ಹಾಕ್ಬೇಕು. ಹಾಕಿ. ನೆನೀತಾ ಇರ್ಲಿ ಸರ್. ಏನಿಲ್ಲ, ಮಸಾಲೆ ಒಂದು ರೆಡಿ ಮಾಡ್ಕೊಳ್ಳಿ. ಏನ್ ಬೇಕಿವ ನಿಮ್ಗೆ? ಈಗ ಫಸ್ಟ್ ನನಗೆ ಫ್ರೈ ಪ್ಯಾನ್ ಬೇಕು. ತೊಳಿ. ಎಣ್ಣೆ ಬೇಕು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇದಕ್ಕೆ ಎಷ್ಟು ಎಣ್ಣೆ ಹಾಕ್ತೀವೋ ಅಷ್ಟು ಮಸಾಲೆ ನಾವು ಇಟ್ಕೋಬಹುದು. ಚೆನ್ನಾಗಿರುತ್ತೆ. ಫ್ರಿಜ್ ಅಲ್ಲಿ ಇಡಂಗಿಲ್ಲ, ಹೊರಗಡೆ ಇಡಬಹುದು, ಏನ್ ಕೆಡಲ್ಲ. ಓಕೆ ಸರ್, ಆತರ ಮಸಾಲೆ ಇದು. ಓಕೆ, ಚಕ್ಕೆ ಹಾಕ್ತಾ ಇದೀನಿ. ಹಾಕಿ ಹಾಕಿ ಹಾಕಿ. ಮಸಾಲೆ ರೆಡಿ ಮಾಡ್ಕೊಳಕ್ಕಿದು. ಓಕೆ, ಲವಂಗ, ಚಕ್ಕೆ, ಲವಂಗ, ಏಲಕ್ಕಿ. ಹೌದು. ಇದು ಪಲಾವ್ ಎಲೆ ಹಾಕಿ. ಓಕೆ, ಅನಾನಸು ಒಂದೆರಡು, ಮರಾಠಿ ಮೊಗ್ಗು, ಎಸ್, ಸೋಂಪು ಫ್ಲೇವರ್ಗೆ. ವೆರಿ ಗುಡ್ ಸರ್. ತಂದೂರ್ ಮಸಾಲ ಮಾಡ್ಕೊಡ್ತಾ ಇದ್ದಾರೆ. ಇದನ್ನ ಚೆನ್ನಾಗಿ ನೋಡಿ ಇಟ್ಕೊಳ್ಳಿ. ಈ ಮಸಾಲಾನ ನೀವು ಫಿಶ್ಗೆ ಯೂಸ್ ಮಾಡ್ಬೋದು, ಚಿಕನ್ಗೆ ಯೂಸ್ ಮಾಡ್ಬೋದು, ಮಟನ್ಗೆ ಯೂಸ್ ಮಾಡ್ಬೋದು. ಮಸಾಲ ಮಾತ್ರ ಒಂದೇನೇನೆ. ಹೌದು ಸರ್. ಯಾವುದೇ ಐಟಮ್ಸ್ ಮಾಡಿದಾಗ 1 ಸ್ಪೂನ್. ಓಕೆ, ಕಸ್ತೂರಿ ಮೆಥಿ ಹಾಕಿ ಸರ್. ವೆರಿ ಗುಡ್. ಫ್ಲೇವರ್ ಎಷ್ಟು ಚೇಂಜ್ ಆಗುತ್ತೆ ನೋಡ್ತಾರೆ. ಹೌದೌದು. ಲಾಸ್ಟಿಗೆ ಫಸ್ಟ್ ಬೆಳ್ಳುಳ್ಳಿ ಹಾಕ್ಬೇಕು. ಚಾಪ್ಡ್ ಬೆಳ್ಳುಳ್ಳಿ ಹಾಕ್ಬೇಕು. ಎಲ್ಲ ಬ್ರೌನ್ ಆಗ್ಬೇಕು ಸರ್. ಚೆನ್ನಾಗಿ ಬ್ರೌನ್ ಆಗ್ಬೇಕು. ಬ್ರೌನ್ ಆದಷ್ಟು ಇದು ಚೆನ್ನಾಗಿ ಬರುತ್ತೆ ಟೇಸ್ಟು. ತಂದೂರಿ ಮಸಾಲವನ್ನ ತೋರಿಸ್ಕೊಡ್ತಾ ಇದೀವಿ. ಇದು ಫಿಶ್ಗೆ ಹಾಕುವಂತ ಮಸಾಲ ಅಂತಾನೆ ಅನ್ಕೋಬೇಡಿ. ಇದನ್ನ ನೀವು ಚಿಕನ್ಗೂ ಕೂಡ ಹಾಕೋಬಹುದು. ಫಸ್ಟ್ ಮಸಾಲ ಮಾಡೋದನ್ನ ನೋಡ್ಕೊಳ್ಳಿ. ಶುಂಠಿ ಹಾಕಿ ಸರ್. ಬ್ರೌನ್ ಆಗೋಯ್ತು ನೋಡಿ ಅವಾಗಲೇ. ಗ್ರೀನ್ ಚಿಲ್ಲಿ ಚಾಪ್ ಮಾಡಿರೋದು. ಓಕೆ,
ಈ ಮಸಾಲೆ ಮಾಡಿ ಇಟ್ಕೊಂಡಿದ್ರೆ ಒಂದು ಈ ಥರ ಮ್ಯಾರಿನೇಟ್ ಮಾಡಿದ್ರೆ ಓಕೆ, ಒಂದು 10 ರಿಂದ 15 ನಿಮಿಷದಲ್ಲಿ ಚಿಕನ್ ಆಗಲಿ ಫಿಶ್ ಆಗಲಿ ರೆಡಿ ಮಾಡ್ಕೋಬೋದು. ಆನಿಯನ್ ಸರ್ ಹಾಕಿ ಸರ್. ಹಾ ಅನ್ಕೊಂಡೆ ಏನಕ್ಕಪ್ಪ ಇಷ್ಟೊಂದು ಎಣ್ಣೆ ಹಾಕಿದ್ರು ಅಂತ. ಎಲ್ಲ ಸರಿ ಹೋಯ್ತು ಇವಾಗ. ಇದಕ್ಕೆ ಆಯಿಲ್ ಜಾಸ್ತಿನೇ ಇರ್ಬೇಕು ಸರ್. ಇಲ್ಲಿ ತಂದೂರು ಅಲ್ವಾ, ಯಾಕೆಂದ್ರೆ ಮಸಾಲೆ ಕೆಡಲ್ಲ ಓಎಸ್. ಹಾಗಾಗಿ ಪುದೀನ ಅಂದ್ರೆ ಮನೇಲೆ ತಂದೂರಿ ಮಾಡ್ಕೊಳಂಗ್ ಆಗೋಯ್ತು. ಹೌದು, ಅದೇ ಹೌದು. ಖುಷಿ ರೀ ಎಲ್ಲಾರ್ಗು. ಆನಂದ್ ಫ್ರೈ ಆಗ್ಬೇಕು ಸರ್. ಇದು ಫುಲ್ಲು ಕಲರ್ ಚೇಂಜ್ ಆಗ್ಬೇಕಾ? ಕಲರ್ ಚೇಂಜ್ ಆಗ್ಬೇಕು. ಆಗ್ಲಿ ಬಿಡಿ, ಆಗ್ಲಿ. ಇದನ್ನ ಗ್ರೈಂಡ್ ಮಾಡ್ಕೊಳ್ತೀರಾ? ಗ್ರೈಂಡ್ ಏನಿಲ್ಲ, ಓಕೆ. ಸೇಮ್ ಡೈರೆಕ್ಟ್ ಮಸಾಲ ಇದು. ಇದಾ ಗ್ರೈಂಡ್ ಮಾಡೋದು ಬೇರೆ ಇದೆ. ಹೌದೇನು? ಹೌದು. ಇದೇ ಮಸಾಲ ಹಾಕ್ಬಿಡ್ತೀರಾ? ಹೌದು. ಬೇರೆ ಚಿಕನ್ ಐಟಮ್ಸ್ಗೆಲ್ಲ ಖಾರದ ಪುಡಿ ಯೂಸ್ ಮಾಡ್ಬೋದು. ಓಕೆ. ಫಿಶ್ಗೆಲ್ಲ ಇದು ಮೆಣಸಿನ್ಕಾಯಿ ನೆನ್ಸಿಟ್ಟಿರ್ಬೇಕು. Okay. ಬೆಳಗ್ಗೆ ಮೆಣಸಿನ್ಕಾಯಿ ಓಕೆ, ನೆನ್ಸಿಟ್ಟು ಗ್ರೈಂಡ್ ಮಾಡಿ ಹಾಕ್ಬೇಕು. ಗ್ರೈಂಡ್ ಮಾಡ್ಕೊಂಬಿಡಿ ಅದನ್ನ. ಫಸ್ಟ್ ಕಡಲೆ ಬೀಜ ಸ್ವಲ್ಪ. ಕಡ್ಲೆಕಾಯಿ ಬೀಜ? ಹೌದು, ಕಡ್ಲೆಕಾಯಿ ಬೀಜ ಸಪ್ರೇಟ್ ಇದು. ಈಗ ಫುಲ್ ನೈಸ್ ಆಗ್ಬೇಕು ಸರ್ ಕಡ್ಲೆಕಾಯಿ ಬೀಜ. ಕಡಲೆಕಾಯಿ ಬೀಜ. ಓಕೆ, ಅದಕ್ಕೆ ಹಾಕ್ತಿದ್ದೀರಾ? ಕೋಟಿಂಗ್ ಅದಕ್ಕೆ. ಓಕೆ, ಹಾಕೊಂಬಿಡಿ ಎಲ್ಲ. ಓಎಸ್. ಈಗ ಇದು ಮೆಣಸಿನ್ಕಾಯಿ ಹಾಕ್ತೀನಿ. ಹಾಕಿ. ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕೊಂಡು ರುಬ್ಕೋಬೋದು. ಓಎಸ್. ರುಬ್ಬಿಟ್ಟು ಏನಾಗಲ್ಲ ಇದು. ಓಕೆ, ನೆಕ್ಸ್ಟ್ ಏನಕ್ಕಾದ್ರೂ ಯೂಸ್ ಮಾಡ್ಕೋಬೋದು. ನೀರು ಹಾಕೊಂಡು ರುಬ್ತೀನಿ ಸರ್. ಗ್ರೈಂಡ್ ಆಗುತ್ತೆ ಚೆನ್ನಾಗಿ. ಹೌದು. ಆಗಿದೆ ಸರ್. ಕೆಂಪು ಕಲರಿನ ಚಟ್ನಿ ತರ ಆಗಿದೆ ರೀ ಅದು, ಆನಂದ್ ರೀ. ಓಕೆ, ಈ ಮಸಾಲೆ ಮಾಡ್ಕೊಂಡ್ರೆ 10 ರಿಂದ 5 ನಿಮಿಷಕ್ಕೆ ಎಲ್ಲ ರೆಡಿ ಆಗುತ್ತೆ. ಓಕೆ ಸರ್. ಓಕೆ. ಫ್ಲೇವರ್ ಚೆನ್ನಾಗಿ ಬರ್ತಾ ಇದೆ ಸರ್. ಅದ್ಭುತವಾಗಿ ಗಮ್ಮಂತ ಇದೆ ರೀ. ಯಾಕೆಂದ್ರೆ ಚಕ್ಕೆ, ಲವಂಗ, ಏಲಕ್ಕಿ, ಅದು ಆಮೇಲೆ ಅಲ್ಲಿ ಸುಮಾರು ಐಟಮ್ಸ್ಗಳು. ಗಾರ್ಲಿಕ್ ಹಾಕಿದೀವಿ, ಜಿಂಜರ್ ಹಾಕಿದೀವಿ. ಈ ತರ ಹುರಿದಷ್ಟು ಅದು ಫ್ಲೇವರ್ ಚೆನ್ನಾಗಿ ಬರುತ್ತೆ. ಕೆಡಲ್ಲ ಮಸಾಲೆಗಳು. ಎಸ್. ಈ ಮಸಾಲೆ ನಿಮಗೆ ಒಂದು 2 kg 3 kg ಅಷ್ಟಕ್ಕೆ ಆಗುತ್ತೆ. ಓಕೆ, ಮಾಡಿ ಇಟ್ಕೊಂಡ್ರೆ. ಏನದು? ಕಡಲೆ ಹಿಟ್ಟು. ಕಡಲೆ ಹಾಕಿ. ಒಳ್ಳೆ ಮಸಾಲ ಇದು. ಹೌದು ಸರ್. ಚಿಕನ್ಗೂ ಹಾಕೋಬಹುದು, ಫಿಶ್ಗೂ ಹಾಕೋಬಹುದು. ಮಾಡಿ ಇಟ್ಬಿಡ್ಬೇಕಷ್ಟೇನೆ. ಇನ್ನು ಸ್ವಲ್ಪ ಹಾಕ್ತಾ ಇದ್ದೀನಿ. ಹಾಕಿ ಸರ್, ಹಾಕಿ. ಇದು ರೆಡಿ ಆಗಿದೆ ಅಂದ್ರೆ ಈ ತರ ಗುಳ್ಳೆ ಬರ್ಬೇಕು ಮೇಲ್ಗಡೆ. ಪೌಡರ್ ಮಾಡಿದ್ದು ಇದು ಕಡಲೆ ಬೀಜದ ಪೌಡ್ರು. ಹೌದು. ಹಾಕಿ ಸರ್. ವೆರಿ ಗುಡ್. ಇದು ಫಿಶ್ಗಳಿಗೆ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ಓಕೆ. ಕಡಲೆ ಹಿಟ್ಟು ತುಂಬಾ ಸೀದೋಗ್ಬಾರ್ದು ಸರ್. ಹೌದೌದು. ಈ ಕಲರ್ ಏನಿದೆ ಹಂಗಿರ್ಬೇಕು. ಓಕೆ, ಖಾರದ ಮೈಸೂರು ಪಾಕ್ ತರ ಕಾಣ್ತಾ ಇದೆ. ಹೌದು. ನೋಡಿ, ಹೋಗ್ತಾ ಇದೆ. ತಕ್ಷಣ ಆಗಿದೆ ಅಂತ ಅರ್ಥ. ಓಕೆ, ಆಫ್ ಮಾಡೋಣ. ಸೈಡ್ಗೆ ಇಟ್ಟಲ್ಲ. ಓಕೆ ಸರ್. ಇದಕ್ಕೆ ಮಸಾಲೆ ಇನ್ನೂ ಸ್ವಲ್ಪ ಈಗ ಆಡ್ ಮಾಡ್ತಾ ಇದೀನಿ. ಓಕೆ, ನಾವು ಮೊಟ್ಟೆ ಮತ್ತೆ ಮೊಸರನ್ನ ಹಾಕಿ ಒಂದ್ ಸ್ವಲ್ಪ ನಿಂಬೆಹಣ್ಣು ಹಾಕಿ ನೆನೆಸ್ಕೊಂಡು ಇಟ್ಕೊಂಡಿದೀವಿ. ಅದನ್ನ ಉಪ್ಪು ಹಾಕಿದೀವಿ ಸ್ವಲ್ಪ. ಉಪ್ಪು ಹಾಕಿದ್ವಿ. ಓಕೆ ಸರ್. ಜೀರಾ ಪೌಡ್ರು, ಸ್ವಲ್ಪ ಧನಿಯಾ ಪೌಡ್ರು ಸರ್. ಓಕೆ, ನಮ್ಮ ಎವರೆಸ್ಟ್ ಅವರ ಧನಿಯಾ ಪುಡಿ ಸ್ವಲ್ಪ ಬೇಕಂತೆ ನಮ್ಮ ಆನಂದ್ ಅವ್ರಿಗೆ. ಸಾಕು ಸರ್. ರುಬ್ಬಿರೋದು ಪೇಸ್ಟು. ಕೆಂಪು ಮೆಣಸಿನ್ಕಾಯಿ ಹಾಕಿ. ಬೆಳಗ್ಗೆ ಮೆಣಸಿನ್ಕಾಯಿ. ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬಹುದು. ಇದು ಫಿಶ್, ತಂದೂರಿ ಫಿಶ್ ಮಾಡ್ತಾ ಇದೀವಿ. ಹೌದು. 4 ಸ್ಪೂನ್ ಅಲ್ಲಿ ಸ್ವಲ್ಪ ಇದು ಮಾಡಬೇಕು, ಚುಚ್ಚಬೇಕು ಒಳಗಡೆ ಎಲ್ಲ ಮಸಾಲ ಸೇರ್ಕೊಳ್ಳಿ ಅಂತ. ಮ್ಯಾಗ್ನೇಟ್ ಮಾಡಿ ಒಂದು
10 ಮಿನಿಟ್ಸ್ 15 ಮಿನಿಟ್ಸ್ ಇಟ್ಟರೆ ಏನು ಬೇಕಾಗಿಲ್ಲ. ಓಕೆ ಓಕೆ ಓಕೆ. ಅದೇ ಇದಾಗುತ್ತೆ. ತಣ್ಣಗಾದ್ಮೇಲೆ ಇದು ತೊಳಿಸಿ ಸ್ವಲ್ಪ ತಣ್ಣಗೆ ಮಾಡ್ಕೊಂಡು ಒಂದು ಮೊಟ್ಟೆ ಹಾಕ್ಬೇಕು ಸರ್ ಇದಕ್ಕೆ. ಇದಕ್ಕೆ ಮೊಟ್ಟೆ ಹಾಕ್ತೀರಾ? ಹೌದು. ಏನೋ ಮಾಡ್ತಾ ಇದ್ದೀರಾ, ಮಾಡಿ ಮಾಡಿ. ಆಮೇಲೆ ನೋಡಿ ಮಸಾಲೆ ನಿಮಗೆ ಹೆಂಗೆ ಕಾಣಿಸುತ್ತೆ. ಓಕೆ. ಫುಲ್ ಬಿಸಿಲು ಹಾಕ್ಬಾರ್ದು, ಸ್ವಲ್ಪ ತಣ್ಣಗಾಗಿದೆ, ಇಲ್ಲ ಆಮ್ಲೆಟ್ ಆಗ್ಬಿಡ್ತದೆ. ಹಾಕ್ತೀನಿ ಸರ್. ಹಾಕಿ ಹಾಕಿ ಹಾಕಿ. ಓಹೋ ಹೋ, ಗಟ್ಟಿ ಆಗ್ಬಿಡುತ್ತೆ ಇದು ಮೊಟ್ಟೆ ಹಾಕಿದ ತಕ್ಷಣ. ಅಲ್ಲ ಮಸಾಲೆನೇ ಚೇಂಜ್ ಆಗುತ್ತೆ. ಓಹೋ, ಬಟ್ 2-3 ದಿನ ಇಟ್ಕೊಂಡ್ರೆ ವಾಸನೆ ಏನು ಬರೋದು? ಏನೂ ಆಗಲ್ಲ ಸರ್. 2-3 ದಿವಸ ಅಲ್ಲ, ಹಾ 5-6 ತಿಂಗಳು ನಿಮ್ಗೆ ಟೈಮ್ ಕೊಡ್ತೀನಿ. 5-6 ತಿಂಗಳ? ಅಯ್ಯಯ್ಯೋ. ತಂದೂರಿ ಮಸಾಲ ಇದಕ್ಕೆ ಹೆಸರು? ಹೌದು. ಕಡ್ಲೆ ಹಿಟ್ಟು ಸ್ವಲ್ಪ ಜಾಸ್ತಿ ಕೊಟ್ಟು, ಎಣ್ಣೆ ಸ್ವಲ್ಪ ಜಾಸ್ತಿ ಇರಬೇಕು. ಓಕೆ. ಎಣ್ಣೆ ನಿಮಗೆ ಕಾಣಿಸ್ಬೇಕು, ತೇಲ್ಬೇಕು, ಮೇಲ್ಗಡೆ ತೇಲ್ಬೇಕು. ಜಾಸ್ತಿ ದಿನ ಇಡ್ಬೇಕಂದ್ರೆ. ಓಕೆ. ಈಗ ಸ್ಮೆಲ್ ಯಾವ ತರ ಚೇಂಜ್ ಆಗಿದೆ. ಹೌದೌದು, ಗಟ್ಟಿಯಾಗೋಯ್ತು ನೋಡಿ, ಚಿತ್ರಾನ್ನ ಗೊಜ್ಜಾಗೋಯ್ತು ಈಗ. ಓಕೆ. ಮಸಾಲೆ ಸ್ವಲ್ಪ ಹಾಕ್ತಾ ಇದೀವಿ ಸರ್. ಹಾಕಿ ಹಾಕಿ ಸ್ವಲ್ಪ. ಸಾಕು ಅಷ್ಟೇನೆ? ಓಹೋ, ಸಾಕು. ಬಟ್ ಹಿಡಿತಾ ಅದು? ಅಷ್ಟು ದಪ್ಪ ಇದೆಯಲ್ಲ, ಇದು ನಾವು ಗ್ರೈಂಡ್ ಮಾಡ್ಕೊಂಡಿಲ್ಲ. ನಮಗೆ ಫ್ಲೇವರ್ ಮಾತ್ರ ಅದು. ಹೌದಾ? ಮಸಾಲೆ ಚೇಂಜ್ ಆಗ್ಬಿಡುತ್ತೆ. ತಂದೂರ್ ಫ್ಲೇವರ್ ತರ ಬರ್ಬೇಕು ಅಂತ. ಹೌದು. ನೋಡಿ ಸರ್, ಈಗ ಹಸಿ ಸ್ಮೆಲ್ ಏನಾರು ಇದು ಬರ್ತಾ ಇದೆ ನೋಡಿ. ಏನಿಲ್ಲ ಬಿಡಿ, ಇದು ಹಾಕಿದ್ಮೇಲೆ ಬೇರೆ ಇದೆಲ್ಲ ನಿಂತೋಯ್ತು. ಆ ಮೆಣಸಿನ್ಕಾಯಿ ಖಾರ ಸ್ವಲ್ಪ ವಾಸನೆ ಇದೆ, ಇದು ಸ್ವಲ್ಪ ಘಮ ಇದೆ. ಒಂಚೂರು ಸಾಲ್ಟ್ ಹಾಕ್ತೀನಿ ಸರ್. ಚೂರು ಮೊಸರು ಹಾಕಿ. ಆನಂದ್, ಇವೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತೀರಾ. ಫೋನ್ ಇತ್ರಿ, ಯಾರು ಫೋನ್ ಮಾಡಿದ್ರೆ ಫೋನ್ ನಂಬರ್ ಹೇಳ್ರಿ ನಿಮ್ದೊಂದ್ಸರಿ. ಇದೆಯಲ್ಲ ಸರ್, ಇನ್ನೊಂದ್ಸರಿ ಹೇಳಿರಿ. 80ನಾ? 50 8050 22 22 52 52 58 58. ಹೌದು ಸರ್. 8050 50 22 22 52 58. ಹೌದು ಸರ್. ನಂಬರ್ ಯಾರೋ ಫೋನ್ ಮಾಡಿ ತೆಗೀರಿ. ತುಂಬಾ ಜನ ನಮಗ್ ಪ್ರಾಣ ತಿಂತಾರೆ. ಏನ್ ಕೊಡಿ? ಬೇಕು ಸರ್, ಫ್ರೈ ಮಾಡಬೇಕು ಸ್ವಲ್ಪ. ಫ್ರೈ ಮಾಡಾದ್ಮೇಲೆ ನಾವು ತಂದೂರ್ ಮಾಡ್ತೀವ? ಲೈಟ್ ಆಗಿ ಅಷ್ಟೇ, ಸುಮ್ಮನೆ 2-3 ನಿಮಿಷ ಅಷ್ಟೇ. ಮಾಡಿ. ಬಿಸಿ ಆಗಂಟ. ಎಣ್ಣೆ ಬೇಕಾ, ಎಣ್ಣೆ ಬೇಡ? ಸ್ವಲ್ಪ ಎಣ್ಣೆ ಬೇಕು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಇವಾಗ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇದು ಹಂಗೆ ಇಟ್ಕೊಂಡಿರೋದಾ ಇದನ್ನ? ಹಂಗೆ ಇಟ್ಕೊಳ್ಳೋಣ ಸರ್. ಇಡ್ತಾ ಇದೀನಿ ಫ್ರೈ ಮಾಡಕ್ಕೆ. ಬಿಸಿ ಆಗೋದು ಏನ್ ಬೇಡ ಹೆಂಚು? ತೊಂದರೆ ಇಲ್ಲ ಸರ್. ಒಂದು ಮುಳ್ಳಿಲ್ವಾ? ಎಲ್ಲ ಮುಳ್ಳು ಲೆಸ್ ಮಾಡ್ಬಿಟ್ಟಿದ್ದೀರಾ? ಎಲ್ಲ ತೆಗೆದು ಬಿಟ್ಟಿದ್ದೀನಿ ಸರ್. ಎಲ್ಲಿ ಸಿಕ್ರಿ ಅಷ್ಟು ದೊಡ್ಡ ಮೀನ್ ನಿಮ್ಗೆ ರೀ ಆನಂದ್ ರೀ? ಸರ್ ಎಲ್ಲ ಕಡೆ ಸಿಗುತ್ತೆ ಸರ್. ಸಿಟಿ ಮಾರ್ಕೆಟ್, ಶಿವಾಜಿನಗರ, ಓಹೋ, ಯಶವಂತಪುರ. ಎಷ್ಟು ಕೆಜಿ? ಒಂದು 5 ಕೆಜಿ ಇತ್ತಾ ಅದು? ಜಾಸ್ತಿ ಇನ್ನೂ ಜಾಸ್ತಿ ಇತ್ತಾ? ಓಹೋ. ಓಕೆ, ಕ್ಲೋಸ್ ಮಾಡಕ್ಕಿಲ್ಲ. ಲಿಡ್ ಬೇಕಾ? ಮುಚ್ಬೋಣ? ಮುಚ್ಚಿ ಬಿಡಿ. ಎಷ್ಟು ನಿಮಿಷ ಬೇಯಬೇಕಾಗುತ್ತೆ? ಒಂದು 2-3 ನಿಮಿಷ ಅಷ್ಟೇ ಸರ್. ಓಕೆ. ಇದು ತಂದೂರು ತವಲ್ ಹಾಕ್ಬಿಡ್ತೀವ ನೆಕ್ಸ್ಟ್? ಹೌದು. ಇಟ್ಕೊಂಡ್ಬಿಟ್ಟು ರೆಡಿ ಮಾಡಿಟ್ಕೊಳ್ಳೋಣ ಅದನ್ನ. ಇದನ್ನ ತಂದಿದ್ದೀನಿ ಸರ್. ಚುಚ್ಬಿಡ್ತೀರಾ? ಓಕೆ. ಹಿಂಗೆ ತಿಂದ್ರು ಚೆನ್ನಾಗಿರುತ್ತಾ? ಚೆನ್ನಾಗಿರುತ್ತೆ ಸರ್. ಬಟ್ ತಂದೂರ್ ತರ ಇರಲ್ಲ. ಸುಟ್ಕೊಂಡು ತಿಂದ್ರೆ ಅದೊಂಥರ. ನೋಡಿ ಮಸಾಲೆ ಎಲ್ಲ ಇಟ್ಕೊಂತಿದ್ರಲ್ಲಿ ಗಟ್ಟಿಗಾಗೋಯ್ತಲ್ಲ? ಸೀತಾ ಇದೆ ನೋಡಿ ಯಾವಾಗಲೇ ಅದು. ಹೌದು ಸರ್. ಬಿಸಿಲು ಹೆಂಗ್ ಚುಚ್ಕೊಳ್ತೀರಾ? ಚುಚ್ಬೋದಾ? ಇದೇ ಸ್ಪೂನ್ ಅಷ್ಟೇ ಹಿಂಗೆ. ಸ್ವಲ್ಪ ತಣ್ಣಗಾದ್ಮೇಲೆ ಚುಚ್ಕೋಬೋದು. ಆಫ್ ಮಾಡೋಣ? ಅದು ಸ್ಕಿನ್ ಗಟ್ಟಿ ಇದೆ. ಹೌದೌದು. ಓಕೆ, ಚುಚ್ಚಿ. ಸ್ವಲ್ಪ ತಣ್ಣಗೆ ಮಾಡ್ಕೊಂಡು ಓಕೆ ಇದು ಈ ತರ ಇದು ಮಾಡ್ಕೋಬೇಕು. ಓಕೆ, ವೆರಿ ಗುಡ್. ಓಹೋ ಹೋ 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 ಹೋ. ಓಹೋ, ಡೈರೆಕ್ಟ್ ಆಗಿ ಸುಡ್ಬೋದಲ್ಲ ಇವಾಗ ನಾವು? ಸರ್ ಹೌದು. ಸುಮ್ಮನೆ 1-2 ಸಲ ಸುಮ್ಮನೆ ತೋರಿಸಿದ್ರೆ ಸಾಕು. ಓಕೆ ಓಕೆ ಓಕೆ. ಚುಚಿ ಚುಚಿ ಚುಚಿ.
ಟಚ್ ಮಾಡಬಾರ್ದು ಸರ್, ಸುಮ್ಮನೆ ಹಿಂಗೆ ತಿರುಗಿಸ್ತಾ ಇರ್ಬೇಕು. ಹೌದು, ದಪ್ಪ ಇದೆಯಲ್ಲ ಕಂಬಿ, ಪ್ರಾಬ್ಲಮ್ ಇಲ್ಲ, ಚುಚ್ಕೊಂಡಿರುತ್ತೆ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಸುಟ್ಟದ ಮೇಲೆ ಅದೇ ಹಿಡ್ಕೊಳ್ಳುತ್ತೆ. ನಮಗೆ ಫಿಶ್ ಬೇಯಬೇಕಂತ ಏನಿಲ್ಲ, ಫಿಶ್ ಆಲ್ರೆಡಿ ಅದ್ರಲ್ಲಿ ಬೆಂದಿರುತ್ತೆ. ಮಸಾಲೆ ಸ್ವಲ್ಪ ಡ್ರೈ ಆಗ್ಬೇಕಷ್ಟೇ. ಮತ್ತೆ ನಿಮಗೆ ಆಯಿಲ್ ಬೀಳುತ್ತೆ, ಗ್ಯಾಸ್ ಇದಾಗುತ್ತೆ, ಪ್ರಾಬ್ಲಮ್ ಇಲ್ಲ ಅದ್ರಲ್ಲಿ. ಏನಿಲ್ಲಲ್ಲ. ಹಾ ಚಿಕನ್ ಅಲ್ಲಾದ್ರೆ ನಿಮಗೆ ಆಯಿಲ್ ಬೀಳ್ತಾನೆ ಇರುತ್ತೆ. ನಿಧಾನಕ್ಕೆ ಮಾಡಬೇಕು. ಫ್ಲೇವರ್ ಹೆಂಗ್ ಬರ್ತದೆ ಸರ್? ಒಳ್ಳೆ ಮಸಾಲ ನೀವು ಮಾಡಿ ತೋರಿಸಿದ್ ಮಾತ್ರ. ಹಾಕ್ಲಾ ಸರ್? ಹಾ, ಅದಕ್ಕೆ ಹಾಕಿ. ಆಹಾ, ತಂದೂರ್ ಕಾ. ತಂದೂರಿ ಫಿಶ್ ಟಿಕ್ಕಾ ಇದೆ. ಅಮ್ಮಂತ ಇದೆ. ಒಳ್ಳೆ ಒಂದು ತಂದೂರಿ ಮಸಾಲನ ಹಾಕಿದ್ದಾರೆ. ಆನಂದ್ ಅವರು ಯಾವ ತಂದೂರಿ ಮಸಾಲನ ಮಾಡ್ಕೊಂಡ್ರು, ಹಾಕಿದ್ರು, ಎರಡು ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ಬರ್ಕೊಳ್ಳಿ. ಫಿಶ್ ತಂದೂರಿ ಟಿಕ್ಕಾ ಬೇಕಾಗುವ ಸಾಮಗ್ರಿಗಳು: ಅಂಜಲ್ ಮೀನು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಬ್ಯಾಡಗಿ ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ, ಮೊಟ್ಟೆ, ಮೊಸರು, ನಿಂಬೆ ರಸ, ಅಚ್ಚ ಖಾರದ ಪುಡಿ, ಜೀರಿಗೆ ಪುಡಿ, ಕಡಲೆ ಹಿಟ್ಟು, ಕಡಲೆಕಾಯಿ ಬೀಜ, ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು, ಮೊಗ್ಗು, ಅನಾನಸ್ ಹೂ, ಪಲಾವ್ ಎಲೆ, ಕಸೂರಿ ಮೇಥಿ, ಉಪ್ಪು, ಎಣ್ಣೆ. ಫಿಶ್ ತಂದೂರಿ ಟಿಕ್ಕಾ ಮಾಡುವ ವಿಧಾನ: ಒಂದು ಬೌಲ್ಗೆ ಮೀನು, ಉಪ್ಪು, ಮೊಸರು, ಮೊಟ್ಟೆ, ನಿಂಬೆ ರಸ ಹಾಕಿ ಮಿಕ್ಸ್ ಮಾಡಿ ನೆನೆಯಲು ಬಿಡಿ. ಪ್ಯಾನ್ಗೆ ಎಣ್ಣೆ, ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಅನಾನಸ್ ಹೂ, ಮೊಗ್ಗು, ಸೋಂಪು, ಕಸೂರಿ ಮೇಥಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನಕಾಯಿ, ಈರುಳ್ಳಿ ಹಾಕಿ ಹುರಿದು ಕಡಲೆ ಹಿಟ್ಟು, ಕಡಲೆಕಾಯಿ ಬೀಜದ ಪುಡಿ ಹಾಕಿ ಮಸಾಲ ತಯಾರಿಸಿಕೊಳ್ಳಿ. ಮಿಕ್ಸಿ ಜಾರಿಗೆ ನೀರಿನಲ್ಲಿ ನೆನೆಸಿದ ಬ್ಯಾಡಗಿ ಮೆಣಸಿನಕಾಯಿ ನೀರು ಹಾಕಿ ರುಬ್ಬಿ ಪೇಸ್ಟ್ ತಯಾರಿಸಿಕೊಳ್ಳಿ. ಬೌಲ್ನಲ್ಲಿ ನೆನೆಯಲು ಬಿಟ್ಟ ಮೀನಿಗೆ ಜೀರಿಗೆ ಪುಡಿ, ರುಬ್ಬಿದ ಬ್ಯಾಡಗಿ ಮೆಣಸಿನಕಾಯಿ ಪೇಸ್ಟ್, ಇದಕ್ಕೆ ಮೊಟ್ಟೆ ಒಡೆದು ಹಾಕಿ ಕಲಸಿ. ತಯಾರಿಸಿಕೊಂಡ ಮಸಾಲ, ಉಪ್ಪು ಹಾಕಿ ಕಲಸಿ ಎಣ್ಣೆ ಇರುವ ಪ್ಯಾನ್ಗೆ ಹಾಕಿ ಮುಚ್ಚಳ ಮುಚ್ಚಿ 2 ನಿಮಿಷ ಫ್ರೈ ಮಾಡಿ. ನಂತರ ಕಂಬಿಗೆ ಚುಚ್ಚಿ ಒಲೆಯ ಮೇಲೆ ಎಲ್ಲಾ ಕಡೆ ಸುಡಬೇಕು. ಈಗ ಫಿಶ್ ತಂದೂರಿ ಟಿಕ್ಕಾ ಸವಿಯಲು ಸಿದ್ಧ. ಓಕೆ ಆನಂದ್, ನೀನು ಎಲ್ಲಾ ಫಿಶ್ ಅಲ್ಲೂ ಮಾಡ್ಬೋದಾ? ಅಂದ್ರೆ ಇದರಲ್ಲಿ ಶೇರ್ ಫಿಶ್ ಟೈಪ್ ಗಟ್ಟಿ ಅಂತ ಫಿಶ್ ಅಲ್ಲಿ ಮಾಡ್ಬೋದು. ಪುಸುಕ್ ಲುಪ್ಪು ಮೀನಲ್ಲಿ ಮಾಡಕ್ಕಾಗಲ್ಲ. ಟೇಸ್ಟ್ ಮಾಡ್ಲಾ? ಮಾಡಿ ಸರ್. ಅದ್ಭುತ, ಫ್ಲೇವರೇ ಬೇರೆ ಇದೆ. ಹೌದು ಸರ್. ಹುಳಿ ಇಲ್ಲ ಅಂದ್ರೆ ಸ್ವಲ್ಪ ನಿಂಬೆ ನಿಂತ್ಕೊಂಡು ಇನ್ನೂ ಟೇಸ್ಟ್. ಅಂದ್ರೆ ಮಸಾಲೆಗೆ ಟೇಸ್ಟ್ ಇರುತ್ತೆ ಇದು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಅದ್ಭುತ ಇದೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಖ್ಯಾತ ಸಂಮೋಹಿನಿ ತಜ್ಞರು ಬಾಲಕೃಷ್ಣ ಗುರುಜಿಯವ್ರನ್ನ ಕರೀತಾ ಇದೀವಿ. ಬಾಲಕೃಷ್ಣ ಗುರುಜಿಯವರೇ ನಮಸ್ಕಾರ, ಬನ್ನಿ ಸರ್. ಗುರುಜಿ, ಏನ್ ಮಾಡ್ತಾ ಇದ್ರೆ ಇವತ್ತು? ಏನೋ ನೆನ್ಸ್ಕೊಂಡ್ ತಂದಿದ್ದೀರಾ, ಏನಿದು? ನೆನೆ ತಾನೆ ತುಂಬಾ ಹೆವಿಯಾಗಿ ಎಲ್ಲ ತಿಂದಿರ್ತಾರೆ. ಎಸ್ ಗುರುಜಿ. ಹಾಗಾಗಿ ಸ್ವಲ್ಪ ಲೈಟ್ ಆಗಿ ಸ್ನ್ಯಾಕ್ ತರ ಒಂಥರ ಹೇಳಿ ಗುರುಜಿ. ಬಾಯಿ ಆಡಿಸ್ತಾರೆ, ಚೆನ್ನಾಗಿರುತ್ತೆ ಅಂತ. ಆಪಲ್ ಸಾಸ್ ಅಥವಾ ಆಪಲ್ ಜಾಮ್ ಅಂತ ಬೇಕಾದ್ರೂ ತಪ್ಪು ಏನಿಲ್ಲ, ಕರೆದ್ರು ತಪ್ಪು. ಓಕೆ, ಹೆಂಗ್ ಮಾಡೋದು ಜಾಮ್ ಗುರುಜಿ? ಆಪಲ್ ಜಾಮ್ ಬೇಕಾಗುವ ಸಾಮಗ್ರಿಗಳು: ಸೇಬು, ಖರ್ಜೂರದ ಸಿರಪ್, ಬ್ರೆಡ್, ಚಕ್ಕೆ ಪುಡಿ. ಓಕೆ, ಇವಾಗೊಂದು ಪಾತ್ರೆ ತರ ಬೇಕು ಬಾಯ್ಲ್ ಮಾಡ್ಕೊಳಕ್ಕೆ. ಓಕೆ ಗುರುಜಿ. ಸೊ ಆಪಲ್ನ ಪಾತ್ರೆಗೆ ಹಾಕೊಳ್ಳೋಣ ಮೊದಲು. ಓಕೆ ಗುರುಜಿ. ಲೋ ಹೀಟಲ್ಲಿ ಇಟ್ಕೊಳ್ಳೋಣ ಸ್ವಲ್ಪ. ಇದಕ್ಕೊಂದು ಅರ್ಧ ಕಪ್ ಅಷ್ಟು ನೀರು ಹಾಕೋಣ. ಓಕೆ ಗುರುಜಿ. ಸಿನಮನ್ ಪೌಡರ್, ಚಕ್ಕೆಯ ಪೌಡರ್. ಇದು ಚಕ್ಕೆ ಪೌಡರ್ ತುಂಬಾ ಒಳ್ಳೇದು ಆರೋಗ್ಯಕ್ಕೆ. ಅಂಡ್ ಡೇಟ್ ಸಿರಪ್. ಓಹೋ. ಓಕೆ. ಸಿಮ್ಮಲ್ಲಿ ಇಟ್ಬಿಟ್ಟು ಮುಚ್ಬೋಣ. ಓಕೆ ಗುರುಜಿ, ನೋಡೋಣ. ಮೋಸ್ಟ್ಲಿ ಅದು
ಜಾಮ್ ರೆಡಿ ಆಗಿರ್ಬೋದು. ತೆಗೇನ್ವಾ? ಓ ಗಟ್ಟಿ ಆಗ್ಬಿಟ್ಟಿದೆ ಗುರುಜಿ. ಆಫ್ ಮಾಡೋಣ. ಹಾಫ್ ಮಾಡೋಣ ಗುರುಜಿ, ಹಾಫ್ ಮಾಡೋಣ ಗುರುಜಿ. ಸೊ ಇವಾಗ ಇದನ್ನ ಮ್ಯಾಶ್ ಮಾಡ್ಕೊಳ್ಳೋಣ. ಮಾಡಿ ಗುರುಜಿ. ಎಲ್ಲ ಬೆಂದು ಕರಗೋಗಿದೆ ಗುರುಜಿ. ಅದು ಏನು ಸ್ಮ್ಯಾಶ್ ಮಾಡಕ್ಕೆ ಏನು ಉಳಿದಿದೆ? ಒಂದು ಸಣ್ಣ ಪ್ರಶ್ನೆ ಇದೆ ಗುರುಜಿ, ಹಂಗೆ ಕೇಳ್ಬಿಡ್ತೀನಿ ನಿಮ್ಗೆ. ಕೇಳಿ. ನಮ್ಮ ಮಗನಿಗೆ ಸಣ್ಣ ವಯಸ್ಸಿನಿಂದ ಆ ಹುಡುಗ ಒಂದಿನೂ ಬೆಣ್ಣೆ ತುಪ್ಪ ಹಾಲು ಮೊಸರುಗಳನ್ನ ತಿಂದಿಲ್ಲ, ಜ್ಯೂಸ್ನ ಕುಡ್ದಿಲ್ಲ. ಈಗ ಅವಲೇ 16 ವರ್ಷ ಅವನಿಗೆ. ಅವ್ರ ಅಪ್ಪಂಗೆ ಸ್ವಲ್ಪ ಭಯ ಬಂದ್ಬಿಟ್ಟಿದೆ. ಏನಪ್ಪಾ ಇದು ಮಗ ಅವತ್ತಿಂದ ಬೆಣ್ಣೆ ತುಪ್ಪ ಹಾಲು ಮೊಸರುಗಳು ತಿನ್ನೋ ಅಭ್ಯಾಸನೇ ಇಲ್ವಂತೆ, ಜೊತೆಗೆ ಯಾವುದೇ ಜ್ಯೂಸನ್ನು ಕುಡಿಯಲ್ವಂತೆ. ಇವಾಗ 16 ವರ್ಷ ಏನಾದ್ರು ತೊಂದರೆ ಆಗುತ್ತಾ ಅಂತ ಕೇಳಿದ್ದಾರೆ. ಓಕೆ, ನನ್ನ ಪ್ರಕಾರ ಯಾವ ರೀತಿಯ ಭಯ ಬೇಡ. 16 ವರ್ಷ ಆರೋಗ್ಯವಾಗಿ ಚೆನ್ನಾಗಿ ಬೆಳೆದಿರೋ ಮಗುಗೆ ಇನ್ನು ಮುಂದೆ ಯಾತಕ್ ಬೇಕಾಗತ್ತೆ? ಅಲ್ಲ, ಅವನು ಆರೋಗ್ಯಕ್ಕೆ ಬೆಳ್ಕೊಂಡ್ಬಿಟ್ಟಿದ್ದಾನೆ. ನಾನು ಅದೇ ಹೇಳೋದು, ಮತ್ತೆ ಯಾಕೆ ಒದ್ದಾಡ್ಬೇಕು? ಯಾವ ರೀತಿ ಭಯ ಬೇಡ. ಅಯ್ಯೋ, ಏನ್ ಫುಲ್ ಟೆನ್ಷನ್ ಆಗ್ಬಿಟ್ಟಿದ್ದಾರೆ. ಮಂಗಳೂರಿಂದ ಬರೆದು ಕೇಳಿದ್ದಾರೆ, ನನ್ ನೆಮ್ಮದಿ ಇಲ್ಲ, ಆತಂಕ ಆಗ್ಬಿಟ್ಟಿದೆ, ದಯವಿಟ್ಟು ಆತಂಕನ ದೂರ ಮಾಡಿ ಅಂತ ಕೇಳಿದ್ದಾರೆ. ನಾವ್ ಇದಾಗ್ಲಿ ಎಲ್ಲಾರು ಅಂತಾನೆ ಪ್ರಯತ್ನ ಪಡ್ತಾ ಇದೀವಿ. ಹೌದು, ಈಗಾಗ್ಲೇ ಅವನು ಆಗೋಗಿದ್ದಾನೆ. ಇನ್ನೇನಿದೆ ಅಲ್ಲಿ? ಮತ್ತೊಂದು ವಿಷಯ ಹೇಳ್ತೇನೆ, ಹೇಳಿ ಸರ್. ಇದ್ರ ಬಗ್ಗೆ ಒಂದು ಚೂರು ಭಯ ಪಡಬೇಕಾಗಿಲ್ಲ. ಅವನು ಆರೋಗ್ಯವಾಗಿರುವಾಗ ಓಕೆ, ಏನಾದ್ರು ತೊಂದರೆ ಆಗದಿದ್ರೆ ಅವೆಲ್ಲ ಇಲ್ವಲ್ಲ, ಅದಕ್ಕೆ ತೊಂದರೆ ಆಯ್ತು ಅಂತ ಅನ್ಕೋಬೋದಿತ್ತು. ಮುಂದೆ ಅವ್ರು ಕೇಳ್ತಾ ಇರೋದು ಮುಂದೆ. ಇವಾಗ 16 ವರ್ಷ, ಇಷ್ಟು ವರ್ಷ ಏನಾಗ್ತಿರೋದು, ಇನ್ನು ಮುಂದೆ ಇನ್ನೂ ಏನಾಗಲ್ಲ. ಓಕೆ, ಮತ್ತೊಂದು ನಿಮಿಷ. ನನ್ನ ಒಬ್ರು ಟೀಚರ್ ಒಬ್ರು ಇದ್ದಾರೆ, ಆಸ್ಟ್ರೇಲಿಯನ್ ಆಕೆ, ಜಸ್ಮಿಹೀನ್ ಅಂತ. 21 ವರ್ಷ ಏನೂ ತಿನ್ನದೆ ಫಿಲ್ಮ್ ಸ್ಟಾರ್ ಗಿಂತ ಚೆನ್ನಾಗಿ ಇದ್ರು. ಏನು ತಿಂದೆ ಅಂದ್ರೆ ಗುರುಜಿ? ಏನು ತಿಂದೆ, ಒಂದು ಫ್ಯಾಮಿಲಿ ಗೆಟ್ ಟುಗೆದರ್ ಮಾತ್ರ ಒಂದು 1/4 ಲೋಟ ಟೀ, ಒಂದು 2-3 ಲೋಟ ನೀರು ಅಷ್ಟೇ ದಿನ. 21 ವರ್ಷ ಏನಕ್ಕೆ ಬದುಕಿದ್ರು ಗುರುಜಿ? ಅವ್ರು ಹೆಂಗ್ ಬದುಕಿದ್ರು ಅಂದ್ರೆ ಪ್ರತಿಯೊಬ್ರು ಅವ್ರು ನೋಡ್ಬೇಕು, ಅಷ್ಟು ಸುಂದರವಾಗಿದ್ರು. ಅಯ್ಯೋ, ಏನೂ ತಿಂದೆ 21 ವರ್ಷ ಅಷ್ಟು ಸುಂದರವಾಗಿದ್ರು ಅಂದ್ರೆ. ಗಣೇಶನ ಹಬ್ಬದ ದಿನ ಒಂದು ಚೆನ್ನೈಯಲ್ಲಿ ಕ್ಲಾಸ್ ಆಯ್ತು, ಸುಮಾರು 160 ಜನ ಇದ್ರು. ಓಕೆ, ಇಡೀ ಕ್ಲಾಸ್ ಒಬ್ರು ಮಾತಾಡ್ಲಿಲ್ಲ, ಎಲ್ಲರೂ ದಂಗಾಗೋಗಿದ್ರು, ಅಷ್ಟು ಸುಂದರವಾಗಿದ್ಲು ಆಕೆ. ಕರ್ಕೊಂಬರ್ಬಾರ್ದ ಗುರುಜಿ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ? ಸೊ ಈಗಲೂ ಇದ್ದಾರೆ, ಬಟ್ ಈಗ ಅವರು ಆ ಫಾಸ್ಟಿಂಗ್ ಬ್ರೇಕ್ ಮಾಡ್ಬಿಟ್ಟಿದ್ದಾರೆ. ಸೊ ಈಗ ದಪ್ಪಕ್ಕೆ ಹೆಂಗೆಂಗೋ ಆಗ್ಬಿಟ್ಟಿದ್ದಾರೆ. ಈಗ ಅಷ್ಟು ವರ್ಷದ ಒಟ್ಟಿಗೆ ಬಾರಿಸ್ಬಿಟ್ಟಿದ್ದಾರೆ ಅವರು. ನಮ್ಮ ಪ್ರೋಗ್ರಾಮ್ ಶುರು ಆಯ್ತಲ್ಲ, ನೋಡಿ ಚೆನ್ನಾಗಿ ಬಾರಿಸ್ಬಿಟ್ಟಿದ್ದಾರೆ ಬಿಡಿ ಗುರುಜಿ. ಶಿ ವಾಸ್ ಸಿಂಪ್ಲಿ ಬ್ಯೂಟಿಫುಲ್ ಅಂಡ್ ಅಸ್ಟಾನಿಶಿಂಗ್. ಓಕೆ, ಆಗ ಹೌದಾ, ಫಾಸ್ಟಿಂಗ್ ಅಲ್ಲಿ ಇದ್ದಾಗ 21 ಇಯರ್ಸ್ ಫಾಸ್ಟಿಂಗ್ ಅಲ್ಲಿ ಇದ್ದಾಗ. ಆಪಲ್ ಸಾಸ್ ಅಥವಾ ಆಪಲ್ ಜಾಮ್. ಓಕೆ, ಆಪಲ್ ಜಾಮ್ ಅನ್ನ ಗುರುಜಿಯವರು ಮಾಡಿ ಕೊಟ್ಬಿಟ್ಟಿದ್ದಾರೆ. ನೋ ಪ್ರಾಬ್ಲಮ್. ತುಂಬಾ ಅದ್ಭುತವಾಗಿರುವಂತ ಒಂದು ಆಪಲ್ ಸಾಸ್ ಅನ್ನ ಮಾಡಿ ನಮ್ಗೆ ಕೇಳಿಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ಆಪಲ್ ಜಾಮ್ ಬೇಕಾಗುವ ಸಾಮಗ್ರಿಗಳು: ಸೇಬು, ಖರ್ಜೂರದ ಸಿರಪ್, ಬ್ರೆಡ್, ಚಕ್ಕೆ ಪುಡಿ. ಆಪಲ್ ಜಾಮ್ ಮಾಡುವ ವಿಧಾನ: ಒಂದು ಪಾತ್ರೆಗೆ ಹೆಚ್ಚಿದ ಸೇಬು, ನೀರು, ಚಕ್ಕೆ ಪುಡಿ, ಖರ್ಜೂರದ ಸಿರಪ್ ಹಾಕಿ ಬೇಯಲು ಬಿಡಿ. ನಂತರ ಮ್ಯಾಶ್ ಮಾಡಿದರೆ ಬ್ರೆಡ್ ಜೊತೆ ಆಪಲ್ ಜಾಮ್ ಸವಿಯಲು ಸಿದ್ಧ. ಓಕೆ ಗುರುಜಿ, ಟೇಸ್ಟ್ ಮಾಡ್ಬಿಡ್ತೀನಿ ಗುರುಜಿ ನಾನು. ಏನೋ ಒಂಥರ ಚೆನ್ನಾಗಿದೆ ಗುರುಜಿ, ಜಾಮ್ ತರನೇ ಇದೆ. ಯಾವುದು ನಾವು ಈ ಸ್ಟ್ರಾಬೆರಿ ಜಾಮ್ ಎಲ್ಲ ತಿನ್ನಕ್ ಹೋದ್ರೆ ಹಿಂಗೆ ಇರುತ್ತೆ. ಓಕೆ, ನೋ ಪ್ರಾಬ್ಲಮ್. ತುಂಬಾ ಸಖತ್ತಾಗಿದೆ ಇದ್ರಿ. ಇದು ತುಂಬಾ ಯೂಸ್ಫುಲ್ ಅನ್ಕೊಂಡಿದ್ದೀನಿ ನಾನು. ಯಾಕಂದ್ರೆ ಚಪಾತಿಗೆ, ಪೂರಿಗೆ, ಇಡ್ಲಿಗೆ ಈ ಸಿಹಿ ತಿನ್ಬೇಕು ಅನಿಸ್ದಾಗ ನಾವೆಲ್ಲ ತೋರಿಸಿಕಿನ್ನ ಸಿಹಿ ಇಲ್ಲಿ ತುಂಬಾ ಟಾಪ್ ಅಲ್ಲಿ ಇದೆ. ಇದು ತುಂಬಾ ಅದ್ಭುತವಾಗಿದೆ. ಒಂದ್ಸಲಿ ಮಾಡ್ಬಿಟ್ಟು ಬಾಟ್ಲಲ್ಲಿ ಹಾಕಿಬಿಟ್ಟ ಅಂದ್ರೆ ಮಕ್ಳಿಗೆ ಇಷ್ಟ ಆದಾಗ್ಲೆಲ್ಲ ಚಪಾತಿ ಜೊತೆ, ದೋಸೆ ಜೊತೆ, ಬ್ರೆಡ್ ಜೊತೆ ಮಾಡ್ಕೊಂಡು ತಿನ್ಬೋದು. ಸಖತ್ತಾಗಿದೆ. ಮಾತಾಡಂಗಿಲ್ಲ ಯಾರು. ಪುಟ್ ಮಕ್ಕಳು ನಿಮ್ ಫ್ಯಾನ್ಸ್ ಅಂತ ನಾನು ಆಗ್ಲೇ ಹೇಳಿದೆ. ಈ ಸ್ಮೂತಿ ಅನ್ನೋದು ಬಹಳ ಇಷ್ಟ ಆಗ್ಬಿಡಿದೆ ಮಕ್ಕಳಿಗೆ. ಓಕೆ, ಸುಮ್ನೆ ಅಮ್ಮನ ಹೇಳ್ಕೊಳ್ಳೋದಂತೆ, ಆ ಎಲೆಗೆಲ್ಲ ಹಾಕೋದಂತೆ, ಸ್ಮೂತಿ ಮಾಡ್ಕೊಳ್ಳೋದಂತೆ, ಖುಷಿಯಾಗಿ ತಿನ್ನೋದಂತೆ. ಇದು ತುಂಬಾ ಚೆನ್ನಾಗಿದೆ ಗುರುಜಿ. ಇದು ನಾವು ಇಷ್ಟು ದಿನ ತೋರಿಸಿ ಸ್ವೀಟ್ ಅಲ್ಲಿ ಇದು ತುಂಬಾ ಟಾಪ್ ಅಲ್ಲಿ ಇದೆ. ಇದು ವೆರಿ ಗುಡ್. ಇದು ಮೋಸ್ಟ್ಲಿ ತುಂಬಾ ಕ್ಲಿಕ್ ಆಗುವಂತ ಸಾಧ್ಯತೆಗಳು ಜಾಸ್ತಿ ಕಾಣ್ತದೆ. ವೆರಿ ಗುಡ್. ತುಂಬಾನೇ ಚೆನ್ನಾಗಿದೆ. ಚಪಾತಿ ಪೂರಿಗೆಲ್ಲಾನು ಡಯಾಬಿಟಿಕ್ ಇರೋರು, ಸಕ್ಕರೆ ತಿನ್ನಬಾರ್ದು ಅನ್ನೋರು, ಆರೋಗ್ಯ ಕಾಪಾಡ್ಕೋಬೇಕು ಅನ್ನೋರು, ಸಿಹಿ ತಿನ್ಬೇಕು ಅನ್ನೋರು ಯಾರು ಬೇಕಾದ್ರೂ ತಿನ್ಬೋದು. ಸಿಕ್ಕಾಪಡೆ ಸಕ್ಕದೆ ಟ್ರೈ ಮಾಡಿ. ಥ್ಯಾಂಕ್ ಯು ಗುರುಜಿ, ಅದ್ಭುತ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಯೂನಿಬಿಕ್ ಅವರು ಯೂನಿಬಿಕ್ ಕುಕೀಸ್ ಅನ್ನ ಕೊಡ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ ಮುರಳಿ. ಶುಕ್ರವಾರದತ್ತು ನಮ್ಮನ್ನ ಕರೆಸ್ರಿ, ಎಷ್ಟು ಚೆನ್ನಾಗಿ ಅಡಿಗೆ ಮಾಡ್ತೀವಿ ಗೊತ್ತಾ ಅಂತ ಬಂದಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ತಮ್ಮ ಹೆಸರು? ರೇಖಾ ಗೋಪಾಲ್ ಸಿಂಗ್. ಏನ್ ಮಾಡ್ಕೊಂಡಿದ್ದಾರೆ ರೇಖಾ ಅವರೇ? ಹೌಸ್ ವೈಫ್. ಓಕೆ, ಎಲ್ಲಿದೆ ನಿಮ್ಮ ಮನೆ? ಜಯನಗರ್. ಜಯನಗರದಲ್ಲಿದೆ. ಏನ್ ಮಾಡ್ತಾ ಇದ್ದೀರಿ ನಮ್ಮ ಕಾರ್ಯಕ್ರಮದಲ್ಲಿ ನೀವು? ಲಾಲ್ ಮಾಸ್ ಮಾಡ್ತಾ ಇದ್ದೀನಿ. ಏನು? ಮಟನ್ ಲಾಲ್ ಮಾಸ್.
ಮಟನ್ ಲಾಲ್ ಮಾಸ್. ಓಕೆ ಓಕೆ ಓಕೆ, ಎಲ್ಲ ಸಿಂಗ್ ಅವ್ರ ಸ್ಪೆಷಲ್ ಇದು. ರಜಪೂತ್ ಸಾ? ವೆರಿ ಗುಡ್ ಮೇಡಮ್. ಗೋಪಾಲ್ ಸಿಂಗ್ ಏನ್ ಮಾಡ್ತಾ ಇದಾರೆ? ಅವ್ರು ಫಾರೆಸ್ಟ್ ಆಫೀಸರ್. ಫಾರೆಸ್ಟ್ ಡಿಎಫ್ಒನಾ? ಹೌದು. ವೆರಿ ಗುಡ್. ಮಕ್ಳಿಗೆ ಜನ? ಇಬ್ರು ಗಂಡ್ ಮಕ್ಳು. ಏನ್ ಮಾಡ್ತಾ ಇದಾರಮ್ಮ? ಒಬ್ಬ ವರ್ಕಿಂಗ್ ಬಿ ಮಾಡಿ, ಇನ್ನೊಬ್ಬ LLB ಮಾಡ್ತಾ ಇದ್ದಾನೆ. ಮಟನ್ ಲಾಲ್ ಮಾಸ್ ಮಾಡಕ್ಕೆ ಏನೇನ್ ತಂದಿದ್ದಾರೆ ಹೇಳಿಮ್ಮ? ಮಟನ್ ಲಾಲ್ ಮಾಸ್ ಬೇಕಾಗುವ ಸಾಮಗ್ರಿಗಳು: ಮಟನ್, ಈರುಳ್ಳಿ, ಬೆಳ್ಳುಳ್ಳಿ, ಈರುಳ್ಳಿ ಪೇಸ್ಟ್, ಏಲಕ್ಕಿ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ, ಗರಂ ಮಸಾಲ, ನಿಂಬೆ ರಸ, ಕೊತ್ತಂಬರಿ ಸೊಪ್ಪು, ಮೊಸರು, ತುಪ್ಪ, ಉಪ್ಪು, ಎಣ್ಣೆ. ಶುರು ಮಾಡ್ಬೋದಾ? ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಮಿಕ್ಸಿಂಗ್ ಬೌಲ್ ಕೊಡಿ. ಮಿಕ್ಸಿಂಗ್ ಬೌಲ್ ತಗೊಳ್ಳಿ ಮಾಡಿ. ಇದು ಮಟನ್ ಹಾಕೊಂತಾ ಇದೀನಿ. ಹಾಕಿ ಹಾಕಿ. ಸಣ್ಣದಾಗಿ ಹೆಚ್ಚಿರ್ಬೇಕಾ ಮಟನ್ನ? ಇಲ್ಲ, ಮೀಡಿಯಂ ಸೈಜ್ ಇದ್ರೆ ಸಾಕು. ಓಕೆ. ಇದಕ್ಕೆ ಕರ್ಡ್ಸ್ ಹಾಕಿ ಮೇಡಮ್. ಆನಿಯನ್ ಪೇಸ್ಟ್ ಹಾಕ್ತಾ ಇದ್ದೀನಿ. ಫಸ್ಟ್ ಮೊಸರು, ಮೊಸರಾದ ತಕ್ಷಣ ಆನಿಯನ್ ಪೇಸ್ಟ್, ಈರುಳ್ಳಿಯ ಪೇಸ್ಟ್, ಸ್ವಲ್ಪ ಇದು ಚಿಲ್ಲಿ ಪೌಡರ್, ಧನಿಯಾ ಪೌಡರ್ ಎರಡು ಕೊಡ್ತೀನಿ ಮೇಡಮ್. ನಮ್ಮ ಎವರೆಸ್ಟ್ ಅವರ ಫಸ್ಟ್ ಧನಿಯಾ ಪೌಡರ್ ತಗೊಳ್ಳಿ, ಎಷ್ಟು ಬೇಕಾದ್ರೂ ಹಾಕೊಳ್ಳಿ. ಓಕೆ. ಚಿಲ್ಲಿ ಪೌಡರ್. ಚಿಲ್ಲಿ ಪೌಡರ್ ಬೇಕಾ? ಓಕೆ. ಎವರೆಸ್ಟ್ ಅವರ ಚಿಲ್ಲಿ ಪೌಡ್ರು ಒಳ್ಳೆ ಕಲರು, ಒಳ್ಳೆ ರುಚಿ, ಎಷ್ಟು ಬೇಕಾದ್ರೆ ಹಾಕೊಳ್ಳಿ. ಎಷ್ಟು ಬೇಕಾದ್ರೆ ತಿನ್ನಲ್ಲ, ತುಂಬಾ ಖಾರ ಆಗ್ಬಿಡುತ್ತೆ. ಇಲ್ಲ ಇಲ್ಲ, ಖಾರ ಇಲ್ಲ, ಇದು ಖಾರದ ತರ ಆದ್ರೆ ಖಾರ ಇಲ್ಲ. ಸಾಲ್ಟ್ ಅಂಡ್ ಹಲ್ದಿ. ಹಳದಿನೂ ಕೊಡ್ಲಾ? ಓಕೆ ತಗೊಳ್ಳಿ. ಟರ್ಮರಿಕ್ ಪೌಡರ್, ಇದು ಎವರೆಸ್ಟ್ ಅವ್ರದ್ದು ಇದೆ, ಹಾಕೋಬಹುದು. ಇದನ್ನ ಹಾಕಿ ನೆನ್ಸಿಡ್ಬೇಕಾ? ಹಾಕಿ ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹಾಫ್ ಅನ್ ಅವರ್ ಇಟ್ಬಿಡ್ಬೇಕು. ಮಟನ್ ಲಾಲ್ ಮಾಸ್ ಇದಕ್ಕೆ ಹೆಸರು. ಹೌದು ಹೌದು. ಮತ್ತೆ ಏನ್ ಕೊಡ್ಲಿ ನಿಮ್ಗೆ ಇವಾಗ? ಇದು ಸ್ವಲ್ಪ ಮ್ಯಾರಿನೇಟ್ ಆಗ್ಬೇಕು. ಇಲ್ಲ ಆಗ್ಲಿ ಬಿಡಿ, ಇದು ಮ್ಯಾರಿನೇಟ್ ಮಾಡಿರೋದು ಇದು. ಇದು ಆಕ್ಚುಲಿ ಮ್ಯಾರಿನೇಟ್ ಮಾಡಿ ತಂದಿದ್ದೀನಿ ನಾನು. ಓಕೆ, ಅದನ್ನ ಆಮೇಲೆ ಮಿಕ್ಸ್ ಮಾಡ್ಕೊಂಡ್ ಬಿಡಿ, ಪ್ರಾಬ್ಲಮ್ ಇಲ್ಲ. ಕುಕ್ಕರ್ ಬೇಕು. ಘೀ ಹಾಕೋಣ ಒಗ್ಗರಣೆಗೆ, ಸ್ವಲ್ಪ ಡ್ರೈ ಆಗಿ. ಎಷ್ಟು ಬೇಕು ಮೇಡಮ್ ತುಪ್ಪ? ಸ್ವಲ್ಪ 4 ಸ್ಪೂನ್ ಹಾಕಿ. 4 ಸ್ಪೂನಾ? ಸಾಕು ಸಾಕು. ಫ್ರೀ ಟೈಮಲ್ಲಿ ಏನ್ ಮಾಡ್ತೀರಾ ರೇಖಾ ಅವ್ರೆ? ನಾನು ಲಯನಸ್ ಕ್ಲಬ್ ಮೆಂಬರ್ ಆಗಿದ್ದೀನಿ, ಅಲ್ಲಿ ಸ್ವಲ್ಪ ಆಕ್ಟಿವ್ ಮೆಂಬರ್. ಆಮೇಲೆ ವಾಕಿಂಗ್, ಫ್ರೆಂಡ್ಸ್ ಎಲ್ಲ ಜಾಸ್ತಿ ಇದ್ದಾರೆ. ನನ್ನ ಸಿಸ್ಟರ್ಸ್ ಇದ್ದಾರೆ ಇಲ್ಲಿ ಬ್ಯಾಂಗ್ಳೂರಲ್ಲಿ. ಓಕೆ. ಹೊರಗಡೆ ಔಟಿಂಗ್ ಹೋಗ್ತಾ ಇರ್ತೀವಿ. ವೆರಿ ಗುಡ್. ತುಮಕೂರಲ್ಲಿ ಮನೆ ಇದೆ, ಅಲ್ಲಿ ಹೋಗ್ತಿರ್ತೀನಿ. ಬೆಂಗಳೂರಿಂದ ತುಮಕೂರು ಒಂದು ರೌಂಡ್ ಹೋಗಿ ಬಂದ್ರೆ ಒಂದ್ ದಿನ ಆಗ್ಬಿಡುತ್ತೆ. ಬಿಸಿ ಆದ್ಮೇಲೆ ಇದು ಹಾಕಿ. ಏಲಕ್ಕಿ ಹಾಕೋಣ. ಓಕೆ. ಏಲಕ್ಕಿ ಫಸ್ಟ್ ತುಪ್ಪದಲ್ಲಿ ಹುರ್ಕೊಳ್ತಾ ಇದೀವಿ. ಬಸ್ ಆನಿಯನ್ಸ್ ಹಾಕ್ತೀನಿ. ಹಾಕಿ ಹಾಕಿ. ಏನಿಷ್ಟ ಯಜಮಾನ್ರಿಗೆ ನೀವು ಮಾಡೋದು? ರೇಖಾ ಅವ್ರು ಮಾಡೋದು ಅಂದ್ರೆ ಏನಿಷ್ಟ? ಎಲ್ಲ ತಿಂತಾರೆ, ಎಲ್ಲ ತಿಂತಾರೆ. ಎಲ್ಲ ತಿಂತಾರ? ಮುದ್ದೆ ಇಷ್ಟ ಅವ್ರಿಗೆ. ಹೌದಾ? ಮುದ್ದೆಗೇನು? ಮುದ್ದೆ, ಮಟನ್. ಹೌದಾ? ಓಕೆ. ಅವರೆಕಾಳು. ಎಷ್ಟು ದಿನ ಆಯ್ತು ರಿಟೈರ್ಮೆಂಟ್ ತಗೊಂಡವ್ರು? ಇವಾಗ ರೀಸೆಂಟ್ ಆಗಾದ್ರು. ರೀಸೆಂಟ್ ಆಗ? ಎಲ್ಲಾ ಊರು ನೋಡಾಯ್ತಾ? ಎಲ್ಲ ಯಾವ ಊರು ನೋಡಿದ್ರಿ? ಎಲ್ಲ ನಾರ್ತ್ ಕರ್ನಾಟಕ, ಮಲ್ನಾಡ್ ಎಲ್ಲ. ದಾಂಡೇಲಿ, ಶಿವಮೊಗ್ಗ, ಸಾಗರ ಆ ಕಡೆ ಎಲ್ಲ ಇದ್ದೀವಿ. ಮೇಗರವಳ್ಳಿ, ಕೊಪ್ಪ, ಲಕ್ಕವಳ್ಳಿ. ತುಂಬಾ ಇಷ್ಟವಾಗಿದ್ದು ಊರು ಯಾವುದು? ನಂಗೆ ಫಸ್ಟ್ ಆಗುಂಬೆ. ಆಗುಂಬೆ ಇಷ್ಟ ಆಗಿತ್ತಾ? ಆಮೇಲೆ ಬೆಳಗಾಂ, ಅಲ್ಲಿ ಹೌದಾ? ಅದು ತುಂಬಾ ಚೆನ್ನಾಗಿದೆ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಅದಾದ್ಮೇಲೆ ಮ್ಯಾರಿನೇಟೆಡ್ ಮಟನ್ ಹಾಕ್ತೀನಿ. ಹಾಕಿ ಮೇಡಮ್. ಈರುಳ್ಳಿ ಜೊತೆಗೆ ಹಾಕ್ಬಿಟ್ರೆ ಸಾಕಾ? ಸ್ವಲ್ಪ ಕೆಂಪಾದ್ಮೇಲೆ. ಓಕೆ. ಲಾಲ್ ಮಾಸ್ ಮಟನ್ ಇದಕ್ಕೆ ಹೆಸರು? ಹೌದು, ಲಾಲ್ ಮಾಸ್ ಮಟನ್. ಓಕೆ. ಮಾಸ್ ಅಂದ್ರೆ ಆಕ್ಚುಲಿ ಮಟನ್. ಓಕೆ. ರೆಡ್ ಮಟನ್. ಲಾಲ್ ಮಾಸ್ ಅಂತ ಆಕ್ಚುಲಿ ಇದು ಮಡಕೆಯಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಾಗುತ್ತೆ. ಮಡಕೆನಲ್ಲ? ಓಕೆ ರೇಖಾ ಅವ್ರೆ. ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ನೀರ್ ಹಾಕಿ ವಿಶಲ್ ಕೊಟ್ಬಿಡೋಣ. ಓಕೆ ಓಕೆ. 2 ಮಿನಿಟ್ಸ್ ಫ್ರೈ ಆಗಿ. 2 ಮಿನಿಟ್ಸ್? ಸ್ವಲ್ಪ ಗಾರ್ಲಿಕ್ ಪೇಸ್ಟ್ ಹಾಕ್ತೀನಿ. ಹಾಕಿ ಮೇಡಮ್. ಸ್ವಲ್ಪ ರಿಟೈರ್ಡ್ ಆದ್ಮೇಲೆ ಬೇಜಾರು ಅನಿಸ್ತಾ ಇದೆಯಾ? ಇಲ್ಲ, ಅವ್ರು ಆಕ್ಟಿವ್ ಇದ್ದಾರೆ. ಅವ್ರು ಆಕ್ಟಿವ್ ಇದ್ದಾರಾ? ಅವ್ರು ಆಕ್ಟಿವ್. ಆಕ್ಟಿವ್ ಆಗೇ ಇರ್ಬೇಕು. ಸ್ವಲ್ಪ ನೀರ್ ಹಾಕಿ. ಹಾಕಿ. ಗಟ್ಟಿ ಗೊಜ್ಜಾಗುತ್ತಾ ಡ್ರೈ ಆಗುತ್ತಾ? ಸ್ವಲ್ಪ ಗಟ್ಟಿನೇ ಗೊಜ್ಜೆ ಇರುತ್ತೆ, ಸಾರೇನಿಲ್ಲ. ಲಾಲ್ ಮಾಸ್ ಅನ್ನ ಮಾಡ್ತಾ ಇದ್ದಾರೆ ರೇಖಾ ಅವರು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರೇಖಾ ಸಿಂಗ್ ಅವರು ಬಂದು ಅದ್ಭುತವಾಗಿರುವಂತಹ ಒಂದು ಲಾಲ್ ಮಾಸ್ ಅನ್ನೋ ಒಂದು ರಜಪೂತ್ ಅಡಿಗೆನ ಮಾಡ್ತಾ ಇದ್ದಾರೆ. ತುಂಬಾ ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ವೆರಿ ಈಸಿ, ಸಿಂಪಲ್. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಎಷ್ಟು ವಿಷಲ್ ಕೂಗಿಸ್ಬೇಕಾಗುತ್ತೆ? 3 ವಿಷಲ್. ಓಕೆ ರೇಖಾ ಅವರೇ, ನೋಡೋಣ ಏನಾಗಿದೆ ಅಂತ. ನೋಡೋಣ. ತೆಗೇಣ್ವಾ? ತೆಗೀರಿ ಮೇಡಮ್.
ಸ್ವಲ್ಪ ಆನ್ ಮಾಡೋಣ. ಆನ್ ಮಾಡೋಣ. ತಿರ್ಗಾ ಕೆಲಸ ಇದೆಯಾ ಸ್ವಲ್ಪ ಅದಕ್ಕೆ? ಏನಿಲ್ಲ, ಸ್ವಲ್ಪ ಗರಂ ಮಸಾಲಾನು ಇದೆ, ಕೊತ್ತಂಬರಿ, ಗರಂ ಮಸಾಲ ಇವಾಗ್ಲಾ? ಸ್ವಲ್ಪ ಗರಂ ಮಸಾಲ. ಓಕೆ. ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಓಕೆ. ಗರಂ ಮಸಾಲ ಕಡೆಗೆ ಕುಕ್ಕರ್ ಕೂಗಾದ್ಮೇಲೆ ಫೈನಲ್ ಟಚ್. ಹೌದು. ತುಂಬಾ ಈಸಿ ಇದೆ, ಯಾರು ಬೇಕಾದ್ರೂ ಮಾಡ್ಕೋಬಹುದು. ದಾಲ್ ಮಾಸ್. ಒಂದು 2 ಮಿನಿಟ್ಸ್. ಓಕೆ. ಆಗಿದ ತಕ್ಷಣ ನಿಂಬೆಹಣ್ಣು ಹಾಕಿ ಯಾರಿಗೆ ಇಷ್ಟ ನಿಮ್ಮಲ್ಲಿ ಇದು? ಎಲ್ರಿಗೂ ಇಷ್ಟ. ಯಜಮಾನ್ರಿಗೆ ಇರ್ಬೇಕು. ಯಜಮಾನ್ರಿಗೆ, ಮಕ್ಕಳಿಗೆ, ಎಲ್ರಿಗೂ ಇಷ್ಟ. ಹಾಕ್ತೀನಿ. ಆಫ್ ಮಾಡ್ಲಾ? ಹಾ. ಬೇಕ್ರೆ ಇನ್ನು ಡ್ರೈ ಮಾಡ್ಕೋಬಹುದು, ಇಷ್ಟಿದ್ರು ಸಾಕು. ಗ್ರೇವಿ ತರ ಸ್ವಲ್ಪ ಗಟ್ಟಿ ಗ್ರೇವಿ ಚೆನ್ನಾಗಿರುತ್ತಲ್ವಾ? ಹೌದು ಹೌದು, ಆಗಿದೆ ಇದು. ಅಚ್ಚಾ, 4 ಜನ ಇದಾರೆ, ಇಷ್ಟು ಕಡಿಮೆ ಮಾಡೋ ಅಭ್ಯಾಸ ಇಲ್ಲ ಅಂತ ಕಾಣ್ತೀನಿ. ಇವತ್ತೇ ಕಡಿಮೆ ಮಾಡ್ತಾರೆ. ಇವತ್ತೇ ಕಡಿಮೆ ಮಾಡ್ತೀರಾ? ಗೊತ್ತಾಗುತ್ತೆ ನಮ್ಗೆ. ಲಾಲ್ ಮಾಸ್ ರೆಡಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ರೇಖಾ ಅವರು ಬಂದಿದ್ದಾರೆ, ಯಜಮಾನರು DF ಅವರು, ಸಿಂಗ್ ಅವರು ಬಂದು ಕಾಯ್ತಾ ಇದಾರೆ. ಏನ್ರಿ ಮುಳ್ಳಿ ಇಷ್ಟೊಂದೆಲ್ಲ ಕಷ್ಟ ಏನ್ರಿ ಮಾಡೋದು, ನಮ್ದೇ ಆರಾಮ್ರಿ ಅಂತ ಇದ್ದಾರೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರೇಖಾ ಅವರು ಮಾಡಿದಂತ ಈ ಲಾಲ್ ಮಾಸ್ ಕೆಂಪು ಬಣ್ಣದ ಮಟನ್ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀನಿ, ನೋಡ್ಕೊಳ್ಳಿ. ಮಟನ್ ಲಾಲ್ ಮಾಸ್ ಬೇಕಾಗುವ ಸಾಮಗ್ರಿಗಳು: ಮಟನ್, ಈರುಳ್ಳಿ, ಬೆಳ್ಳುಳ್ಳಿ, ಈರುಳ್ಳಿ ಪೇಸ್ಟ್, ಏಲಕ್ಕಿ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ, ಗರಂ ಮಸಾಲ, ನಿಂಬೆ ರಸ, ಕೊತ್ತಂಬರಿ ಸೊಪ್ಪು, ಮೊಸರು, ತುಪ್ಪ, ಉಪ್ಪು, ಎಣ್ಣೆ. ಮಟನ್ ಲಾಲ್ ಮಾಸ್ ಮಾಡುವ ವಿಧಾನ: ಒಂದು ಬೌಲ್ಗೆ ಮಟನ್, ಮೊಸರು, ಈರುಳ್ಳಿ ಪೇಸ್ಟ್, ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ, ಅರಿಶಿನ, ಉಪ್ಪು ಹಾಕಿ ಮಿಕ್ಸ್ ಮಾಡಿ ನೆನೆಯಲು ಬಿಡಿ. ಕುಕ್ಕರ್ಗೆ ತುಪ್ಪ, ಏಲಕ್ಕಿ, ಈರುಳ್ಳಿ ಹಾಕಿ ಹುರಿದು ನೆನೆಯಲು ಬಿಟ್ಟ ಮಟನ್, ಬೆಳ್ಳುಳ್ಳಿ, ನೀರು ಹಾಕಿ ಮುಚ್ಚಳ ಮುಚ್ಚಿ 3 ವಿಷಲ್ ಕೂಗಿಸಿ. ನಂತರ ಗರಂ ಮಸಾಲ, ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ 2 ನಿಮಿಷ ಬೇಯಿಸಿ ಮೇಲೆ ನಿಂಬೆ ರಸ ಹಾಕಿದರೆ ಮಟನ್ ಲಾಲ್ ಮಾಸ್ ರೆಡಿ ಟು ಈಟ್. ಲಾಲ್ ಮಾಸ್ ಗ್ರೇವಿ ತುಂಬಾ ಚೆನ್ನಾಗಿದೆ. ಒಳ್ಳೆ ಗ್ರೇವಿ, ಈಸಿ ಗ್ರೇವಿ, ಒಳ್ಳೆ ಗ್ರೇವಿ. ಇನ್ನ ಡ್ರೈ ಮಾಡ್ಬೋದು, ಇನ್ನು ಬೇಕಾದ್ರೆ ಡ್ರೈ ಮಾಡ್ಬೋದು. ಅದ್ಭುತವಾಗಿದೆ. ಥ್ಯಾಂಕ್ ಯು ರೇಖಾ ಅವರೇ, ಚೆನ್ನಾಗಿ ಮಾಡಿದ್ದೀರಾ. ಅಷ್ಟು ಚೆನ್ನಾಗಿದೆಯಾ? ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಪ್ರಸಾಸ ಮಾಡಿದ್ದೀರಾ, ಇನ್ನ ಡ್ರೈ ಆಗಿರೋ ಚೆನ್ನಾಗಿರ್ತಾ ಇತ್ತು. ಒಳ್ಳೆ ಒಂದು ಗ್ರೇವಿ ಈಸಿಯಾಗಿ ನೆನೆಸಿ ಒಂದು 10 ನಿಮಿಷಕ್ಕೆ ಕುಕ್ಕರ್ ಕೂರಿಸಿದ್ರೆ ರೆಡಿ ಆಗೋಯ್ತು. ಥ್ಯಾಂಕ್ ಯು ಮೇಡಮ್. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ನಿಮಗೆ ಪನ್ನೀರ್ ಬಟರ್ ಮಸಾಲದ ರೆಡಿ ಟು ಈಟ್ ಕೊಡ್ತಾ ಇದೀವಿ. ಇದನ್ನೇನಿಲ್ಲ, ಹಾಕಿ ನೀರಲ್ಲಿ ಹಾಕಿ ತೆಗೆದ್ರೆ ರೆಡಿ ಟು ಈಟ್. ನಮ್ಮ ಮೈಯಾಸ್ ಅವ್ರು ಕೊಡ್ತಾ ಇದ್ದಾರೆ ನಿಮಗೋಸ್ಕರ. ಯುನಿಬಿ ಕುಕ್ಕೀಸ್ ಅವರು ನಮ್ಮ ಕುಕಿ ಮ್ಯಾಜಿಕ್ ಅನ್ನ ಕೊಡ್ತಾ ಇದ್ದಾರೆ. ಖಾರ ಕುಕೀಸ್, ಜೀರಾ ಕುಕೀಸ್, ಬ್ರೇಕ್ಫಾಸ್ಟ್ ಕುಕೀಸ್, ಡಯಾಬಿಟಿಸ್ ಕುಕೀಸ್, ಎಲ್ಲಾ ತರನು ಕುಕೀಸ್ ಇದೆ ಯುನಿಬಿಕ್ ಅವರ ಕುಕೀಸ್ ನಿಮ್ಗೋಸ್ಕರ. ಜೊತೆಗೆ ಸಂಪಂಗಿ ರಾಮನಗರದಲ್ಲಿ ಅತ್ಯಂತ ಜನಪ್ರಿಯವಾದಂತಹ ಹೋಮ್ ಅಪ್ಲಯನ್ಸಸ್ ಎಂಡೂರಾ ಹೋಮ್ ಅಪ್ಲಯನ್ಸಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕುಕೀಸ್ ಕೊಡ್ತಾ ಇದ್ದಾರೆ ಯುನಿಬಿಕ್ ಅವರು. ನಮ್ಮ ಕುಕೀಸ್ ಪಾರ್ಟ್ನರ್ ಯುನಿಬಿಕ್ ಕುಕೀಸ್ ಅಂತ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮುರಳಿಯವರು ಯಾರನ್ನು ಕರೆಸ್ತಾ ಇದ್ದೀರಾ ಫಟಾಫಟ್ ಅಂತ ಮಾಡಬೇಕು. ಯಾರನ್ನು ಕರೆಸ್ತಾ ಇದ್ದೀರಾ ಅನ್ಕೊಂಡಾಗ ಪ್ರಕಾಶ್ ಅವರು ಬರ್ತಾ ಇದ್ದೀನಿ ಅಂತ ಇದ್ದಾರೆ. ಪ್ರಕಾಶ್ ಅವರು ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ಏನ್ ಮಾಡ್ತಾ ಇದ್ದೀರಾ ಸ್ಪೆಷಲ್ ವೀಕ್ ನಲ್ಲಿ? ಸ್ಪೆಷಲ್ ವೀಕ್ನಲ್ಲಿ ಒಳ್ಳೆ ಒಂದು ಖಾರ ಐಟಮ್ ಮಾಡಿ ತೋರ್ಸೋಣ ಅಂತ ಸರ್. ನೀವೇನು ಸಿಹಿ ಐಟಮ್ ಮಾಡಂಗೆ ಖಾರ ಐಟಮ್ ಏನ್ ಮಾಡ್ತಾ ಇದ್ದೀರಾ? ಖಾರ ಅಂದ್ರೆ ಬಾಳೆಕಾಯಿ ಪಕೋಡ ಮಾಡ್ತೀನಿ. ಬಾಳೆಕಾಯಿ ಪಕೋಡ? ಏನು ಉದ್ದುದಕ್ಕೆ ಹಂಗೆ ಬಿಡ್ತೀರಾ? ಇಲ್ಲ, ಪಕೋಡ ಅಂದ್ರೆ ಬೇಯಿಸ್ಬಿಟ್ಟು ತುರಿದ್ಬಿಟ್ಟು ಮಾಡೋದಿದೆಪ್ಪ. ಅದೇನೇನ್ ಮಾಡಕ್ ಕಲಿದ್ರ ಅಂತ ಹೇಳ್ಬಿಡಿ ಸರ್. ಬಾಳೆಕಾಯಿ ಪಕೋಡ ಬೇಕಾಗುವ ಸಾಮಗ್ರಿಗಳು: ಬಾಳೆಕಾಯಿ, ಆಲೂಗೆಡ್ಡೆ, ಶುಂಠಿ, ಈರುಳ್ಳಿ, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಹಸಿ ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಇಷ್ಟಿದ್ರೆ ಬಾಳೆಕಾಯಿ ಪಕೋಡನ? ಹೌದು. ಓಕೆ, ಬಾಳೆಕಾಯಿ ಪಕೋಡ ಮಾಡೋಣ. ಏನ್ ಕೊಡಿ ಫಸ್ಟ್ ನಿಮ್ಗೆ? ಫಸ್ಟ್ ಎಣ್ಣೆ ಇಟ್ಬಿಡೋಣ ಸರ್. ಎಣ್ಣೆ ಇಟ್ಬಿಡೋಣ. ಎಣ್ಣೆ ತುಂಬಾ ಇಂಪಾರ್ಟೆಂಟ್ ಮನುಷ್ಯನ್ಗೆ. ಹೌದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಓಕೆ, ಶುರು ಮಾಡೋಣ. ಈ ಕಡೆ ಎಣ್ಣೆ ಕಾಯ್ತಾರೆ, ಆ ಕಡೆ ಮಿಕ್ಸಿಂಗ್ ಮಾಡ್ಕೊಳ್ಳೋಕೆ ಶುರು ಮಾಡೋಣ. ಸರ್, ಬಾಳೆಕಾಯಿ ಬೇಯಿಸ್ಬಿಟ್ಟು ತುರ್ದಿದ್ದೀನಿ. ಅಂದ್ರೆ ಉದ್ದುದ ಬಾಳೆಕಾಯಿನ ಪೂರ್ತಿ ನೀರಲ್ಲಿ ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ತುರ್ದಿರೋದು. ತುರ್ದಿರೋದು. ಓಕೆ,
ಬಾಳೆಕಾಯಿ ತುರ್ದಿರೋದು. ಹೌದು, ತೊಳೆದ್ಬಿಟ್ಟು ಮೇಲೆ ಚಿಪ್ಪೆ ತೆಗಿಬೇಕು, ಹಂಗೆ ಆಗ್ಬಾರ್ದು, ಗ್ರೇಟ್ ಮಾಡಬಾರ್ದು. ಅಲ್ಲ ಬೇಯಿಸ್ಕೊಬೇಕಂದ್ರೆ ಹಂಗೆ ಸಿಪ್ಪೆ ಸಮೇತ ಬೇಯಿಸ್ಬೇಕಾ? ಸಿಪ್ಪೆದಲ್ಲಿ ಬೇಯಿಸ್ಬಿಟ್ಟೆ, ಬೇಸಾದ್ಮೇಲೆ ಚಿಪ್ಪೆ ತೆಗಿಬೇಕು. ಬೇಯಿಸಾದ್ಮೇಲೆ ಸಿಪ್ಪೆ ತೆಗಿ. ಹೌದು. ಓಕೆ 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 ಓಕೆ. ಇಲ್ಲಾಂದ್ರೆ ಬ್ಲಾಕ್ ಕಲರ್ ಚೇಂಜ್ ಆಗುತ್ತೆ, ಇದು ಕಪ್ಪಾಗುತ್ತೆ ಅಂತ. ಸಿಪ್ಪೆ ಸಮೇತ ಫಸ್ಟ್ ಬೇಯಿಸ್ಕೊಳ್ಳಿ, ಸಿಪ್ಪೆನ ತೆಗೆದು ಬಿಸಾಕಿ ಆಮೇಲೆ ತುರ್ಕೊಳ್ಳಿ. ಓಕೆ. ಆಲೂಗಡ್ಡೆ ಬೇಯಿಸ್ಬಿಟ್ಟು ತುರ್ದಿದ್ದೀನಿ. ಓಕೆ. ಆಲೂಗಡ್ಡೆ ಮತ್ತು ಬಾಳೆಕಾಯಿ ಎರಡು ಆಯ್ತು. ಒಂದೊಂದು ಕಪ್ ಹಾಕಿದ್ದೀನಿ. ಓಕೆ ಸರ್. ಆಮೇಲೆ ಶುಂಠಿ ಚಾಪ್, ಆಮೇಲೆ ಈರುಳ್ಳಿ ಹಾಕಿ ಸರ್. ಈರುಳ್ಳಿ ಮೇನ್ ಜಾಸ್ತಿ ಪಕೋಡ ಅಂದ್ರೆ ಈರುಳ್ಳಿನೇ ಬೇಕಾಗುತ್ತೆ. ಹಾಕಿ. ಈರುಳ್ಳಿ ಜಾಸ್ತಿ ಹಾಕಿನಿ. ಕಟ್ಲೆ ಹಿಟ್ಟೆ ಹಾಕಿ 2 ಸ್ಪೂನ್ ಹಾಕಿ. ಸಾಕಾ? ಸಾಕು ಪಕೋಡ ಸರಿ ಆಗುತ್ತೆ. ಯಾಕಂದ್ರೆ ಆಲೂಗಡ್ಡೆ ಇದೆಲ್ಲ ಮೈದಾ ಹಾಕ್ತಿರಲ್ಲ, ಅಕ್ಕಿ ಹಿಟ್ಟೆಲ್ಲ ಹಾಕ್ತಿರಲ್ಲ, ಇಟ್ಕೊಂಡ್ಬಿಡುತ್ತೆ. ಅಕ್ಕಿ ಹಿಟ್ಟು ಹಾಕ್ತೀನಿ. ಓಕೆ. 2 ಸ್ಪೂನ್ ಪುದೀನ ಸೊಪ್ಪು ಚಾಪ್ ಮಾಡಿದ್ದೀನಿ. ಹಾಕಿ ಸರ್. ಕೊತ್ತಂಬರಿ ಸೊಪ್ಪು ಹಾಕಿ. ಹಸಿಮೆಣಸಿನ್ಕಾಯಿ ಚಾಪ್ ಮಾಡಿದೆ. ಓಕೆ. ಅಂದ್ರೆ ಕಡಲೆ ಹಿಟ್ಟು ಬೇಕಾದ್ರೆ ಹಾಕೋಬಹುದು, ಮೈದಾ ಹಿಟ್ಟು ಹಾಕೋಬಹುದು, ಇಲ್ಲ ಮೈದಾ ಹಿಟ್ಟು ಅಂದ್ರೆ ಅಕ್ಕಿ ಹಿಟ್ಟು ಹಾಕೋಬಹುದು, ಏನ್ ಬೇಕಾದ್ರೆ ಹಾಕೋಬಹುದು. ಹೌದು. ಓಕೆ ಸರ್, ನೋ ಪ್ರಾಬ್ಲಮ್. ಉಪ್ಪು ಹಾಕ್ತೀನಿ. ಉಪ್ಪನ್ನ ಕೈಯಲ್ಲಿ ಹಾಕೋದು, ಯಾಕಂದ್ರೆ ನನ್ನ ಕೈಯಲ್ಲಿ ಅಳದಿ ಬರೋದು. ಇದು ಸ್ವಲ್ಪ ಆಯಿಲ್ ಹಾಕಿ. ಏನಕ್ಕೆ? ಮಿಕ್ಸಿಂಗ್ ಚೂರು ಸಾಫ್ಟ್ ಬರಕ್ಕೆ ಹಾಕಿ. ಸಾಕು. ಸ್ವಲ್ಪ ಬೇಕಾ? ಸ್ವಲ್ಪ ಹಾಕಿ. ಸಾಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚೂರು ನೀರು ಹಾಕ್ತೀನಿ. ನೀರು ಏನು ಜಾಸ್ತಿ ಹಾಕೋಗ್ಬಿಡಿ. ನೀರಿದ್ರೆ ನೀರು ಬಿಟ್ಬಿಟ್ಟು, ಆಲೂಗಡ್ಡೆ ಬಾಳೆಕಾಯಿ ಇದೆಲ್ಲ ಓಕೆ, ನೀರು ಬಿಟ್ಬಿಡುತ್ತೆ. ಬಟ್ ಆಲೂಗಡ್ಡೆ ಮತ್ತೆ ಎರಡು ಕಾಂಬಿನೇಷನ್ ಚೆನ್ನಾಗಿರುತ್ತಾ? ಚೆನ್ನಾಗಿರುತ್ತೆ. ನಾ ಬಾಳೆಕಾಯಿ ಬಜ್ಜಿ ತರ ಮಾಡಿದ್ಯಾ, ಪಕೋಡ ಮಾಡಿಲ್ಲ. ಅದಕ್ಕೆ ಪಕೋಡಗೆ ಆಲೂಗಡ್ಡೆ ಮಿಕ್ಸ್ ಮಾಡಿ ಪಕೋಡ ಮಾಡ್ಬಿಟ್ಟು. ಹೌದೌದು. ಬಾಳೆಕಾಯಿ ಮತ್ತು ಆಲೂಗಡ್ಡೆ ಹಾಕಿ ವಿಶೇಷವಾದಂತಹ ಪಕೋಡವನ್ನ ಮಾಡಿ ತೋರಿಸ್ತಾ ಇದ್ದಾರೆ ನಮ್ಮ 5 ಸ್ಟಾರ್ ಹೋಟೆಲ್ನ ಚೆಫ್ ಪ್ರಕಾಶ್ ರಾವ್ ಅವರು. ಸುಮಾರು 20 ವರ್ಷಗಳ ಅನುಭವ ಇದೆ ಸ್ವೀಟ್ಸ್ ಮತ್ತು ಚಾಟ್ಸ್ ಅಲ್ಲಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಒಂದು ಅದ್ಭುತವಾದಂತಹ ಫಟಾಫಟ್ ಅಂತ ಏನ್ ಮಾಡ್ಕೋಬಹುದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದಾರೆ ಪ್ರಕಾಶ್ ರಾವ್ ಅವರು. ಸ್ವಲ್ಪ ನೀರ್ ಆಗ್ಬಿಟ್ಟಿದೆ, ಒಂಚೂರು ಅಕ್ಕಿಟ್ಟು ಹಾಕೊಳ್ಳಿ ಸರ್. ಯಾಕಂದ್ರೆ ಆಗುತ್ತಲ್ಲ. ಹೌದೌದು, ಅದೇನ್ ಪರವಾಗಿಲ್ಲ. ಅದಕ್ಕೋಸ್ಕರ ತೋರ್ಸೋದು. ಸರ್ ಬಿಡ್ಬೋದು, ಬಿಡಿ ಸರ್. ಓಹೋ, ಹಿಂಗ್ ಬಿಡ್ತಾ ಇದ್ದೀರಾ? ಹೌದು. ಸರ್, ಬಾಳೆಕಾಯಿ ಪಕೋಡ ರೆಡಿ. ಓಕೆ, ಬಾಳೆಕಾಯಿ ಮತ್ತು ಆಲೂಗಡ್ಡೆ ಹಾಕಿ ಪಕೋಡನ ಮಾಡಿ ಕೊಟ್ಟಿದ್ದಾರೆ ನಮ್ಮ ಪ್ರಕಾಶ್ ರಾವ್ ಅವರು. ಅದ್ಭುತವಾಗಿ ಮಾಡಿದ್ರು, ಫಟಾಫಟ್ ಅಂತ ಮಾಡಿದ್ರು. ಒಂದು 5, 6, 7, 8 ನಿಮಿಷಕ್ಕೆ ಅದ್ಭುತವಾಗಿರುವಂತಹ ಒಂದು ಪಕೋಡನ ಮಾಡ್ಕೋಬಹುದು. ವಿಶೇಷ ಕಾರ್ಯಕ್ರಮದಲ್ಲಿ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ಕರ್ಕೊಳ್ಳಿ, ಮಾಡ್ಕೊಳ್ಳಿ. ಬಾಳೆಕಾಯಿ ಪಕೋಡ ಬೇಕಾಗುವ ಸಾಮಗ್ರಿಗಳು: ಬಾಳೆಕಾಯಿ, ಆಲೂಗೆಡ್ಡೆ, ಶುಂಠಿ, ಈರುಳ್ಳಿ, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಹಸಿ ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಬಾಳೆಕಾಯಿ ಪಕೋಡ ಮಾಡುವ ವಿಧಾನ: ಒಂದು ಬೌಲ್ಗೆ ಬೇಯಿಸಿ ತುರಿದ ಬಾಳೆಕಾಯಿ, ಬೇಯಿಸಿ ತುರಿದ ಆಲೂಗೆಡ್ಡೆ, ಶುಂಠಿ, ಈರುಳ್ಳಿ, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಉಪ್ಪು, ಬಿಸಿ ಎಣ್ಣೆ, ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಕಾದ ಎಣ್ಣೆಯಲ್ಲಿ ಹಾಕಿ ಕರಿದರೆ ಬಾಳೆಕಾಯಿ ಪಕೋಡ ಸವಿಯಲು ಸಿದ್ಧ. ಓಕೆ ಪ್ರಕಾಶ್, ಟೇಸ್ಟ್ ಮಾಡೋಣ. ಮಾಡಿ ಸರ್. ಓಕೆ, ಚೆನ್ನಾಗಿರುತ್ತೆ ಬಿಡ್ರಿ. ನೋಡೋದಿದೆ ಕರುಮ್ ಅಂತಾರೆ, ಪ್ರಾಬ್ಲಮ್ ಇಲ್ಲ. ಏನ್ ಗೊತ್ತಾಗುತ್ತೆ? ಬಾಳೆಕಾಯಿ ಹಾಕಿದೀವೋ ಬದನೆಕಾಯಿ ಹಾಕಿದೀವೋ ಏನು ಗೊತ್ತಾಗಲ್ಲ. ನಾವ್ ಹೇಳ್ಕೋಬೇಕಷ್ಟೇ, ಬದನೆಕಾಯಿ ಹಾಕಿದೀವಿ, ಬಾಳೆಕಾಯಿ ಹಾಕಿದೀವಿ. ಏನಿಲ್ಲ, ಬೇರೆ ಪಕೋಡ ತರ ಕಾಣುತ್ತೆ, ಈರುಳ್ಳಿ ಪಕೋಡ ತರ ಅಲ್ವಾ? ಮತ್ತೆ ಜೊತೆ ಚಟ್ನಿ ಇಟ್ಕೋಬೋದಾ, ಹಂಗೆ ತಿನ್ಬೋದಾ? ಹಂಗೆ ತಿನ್ಬೋದು. ಎಲ್ಲದಕ್ಕೂ ಚಟ್ನಿ, ಅದಕ್ಕೊಂದು ಬಾಲ ಆಗ್ತಾ ಇದ್ರೆ ಅದೇ ಮುದೇ ಕತೆ.
ಓಕೆ, ಯಾವಾಗ ಬೇಕಾದ್ರೂ ಸಾಯಂಕಾಲ ಹೊತ್ತು ಮಕ್ಕಳು ಸ್ಕೂಲಿಂದ ಬಂದಾಗ ಮಾಡ್ಕೊಂಡ್ರು ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆಮೇಲೆ ಏನ್ ನೀವು ಫೋನ್ ನಂಬರ್ ಹೇಳ್ತಲ್ಲ ನಮ್ಗೆ? ತುಂಬಾ ಜನ ಕೇಳ್ತಾರೆ, ಫೋನ್ ನಂಬರ್ ಹೇಳ್ರಿ ನಿಮ್ದು ರೀ. ಆಯ್ತು ಸರ್, ಬರ್ಕೊಳ್ಳಿ ಸರ್. ಹೇಳಿ. 99 45 07 46 80. 4680. ಹೌದು. ಓಕೆ, ಫೋನ್ ಮಾಡ್ತಾರೆ, ಎಲ್ಲರಿಗೂ ಚೆನ್ನಾಗಿ ಮಾಡ್ಕೊಡಿ ಪಕೋಡನ. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಕಾಶ್ ಅವರು ಬಂದು ಅದ್ಭುತವಾಗಿರುವಂತಹ ಬಾಳೆಕಾಯಿನ ಬೇಯಿಸಿ ಅದನ್ನ ತುರಿದು, ಆಲೂಗಡ್ಡೆನ ಬೇಯಿಸಿ ಅದನ್ನ ತುರಿದು ಪಕೋಡ ಮಾಡಿ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಮನೇಲಿ ಒಂದ್ಸರಿ ಟ್ರೈ ಮಾಡ್ಬೋದು. ನೀವು ಟ್ರೈ ಮಾಡ್ಕೊಳ್ತಾರಿ. ಕಾರ್ಯಕ್ರಮ ಮುಗಿಸಿ ಮುರುಳಿ ಅಂತ ಇದ್ದೀರಾ. ಓಕೆ, ಕಾರ್ಯಕ್ರಮ ಮುಗಿಸ್ಬೇಕು. ಸಾಕಷ್ಟು ಜನ ನಮ್ಮನ್ನು ಕರ್ಸ್ಕೊಳ್ಳಿ, ನಮ್ಮ ಕೈ ರುಚಿನೂ ಚೆನ್ನಾಗಿರುತ್ತೆ, ನಾವು ಸಿಕ್ಕಾಪಟ್ಟೆ ಚೆನ್ನಾಗಿ ಅಡಿಗೆ ಮಾಡ್ತೀವ್ರಿ, ನಮ್ಮನ್ನು ಕರ್ಸ್ಕೊಳ್ಳಿ ಅಂತ ಇದ್ದೀರಾ. ಖಂಡಿತವಾಗ್ಲೂ ಕರ್ಸ್ಕೊಳ್ತೀವಿ. ಆದ್ರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು. Facebook/ಒಗ್ಗಂಡೆ ಬೇಕು ನಮ್ಮ ಕಾರ್ಯಕ್ರಮದಲ್ಲಿ ನೀವು ಏನ್ ಬೇಕಾದ್ರೂ ಬರ್ದು ಕಳಿಸಿದ್ರೆ ನಿಮ್ಮನ್ನ ಕರ್ಸ್ಕೊಳ್ತೀವಿ, ನಿಮ್ಮ ಕೈ ರುಚಿನ ನೋಡಿಸ್ಕೋಬಹುದು ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ. ಅಲ್ಲಿ ತನಕ